ಹಲೋ ಯು ಪಿ ಎಸ್ ಸಿ ಆಸ್ಪರೆಂಟ್ಸ್, ನಾನು ಹರಿಪ್ರಸಾದ್ NCG ಸಂಸ್ಥೆ ವತಿಯಿಂದ. ಇವತ್ತು ಯು ಪಿ ಎಸ್ ಸಿ ಪ್ರಿಲಿಮ್ಸ್ ರೀಸೆಂಟಾಗಿ ಮೇ 25 ಭಾನುವಾರ ಪ್ರಿಲಿಮ್ಸ್ ಎಕ್ಸಾಮ್ ನಡೆಯಿತು. ಅದರಲ್ಲಿನ ಸೈನ್ಸ್ ಕ್ವಶನ್ಸ್ನ ಇವತ್ತು ಡಿಸ್ಕಸ್ ಮಾಡೋಣ. ಸೈನ್ಸ್ ಕ್ವಶನ್ಸ್ ಈ ಸಲ ನಾವು ನೋಡಿದ್ರೆ ಸುಮಾರು 25ರಿಂದ 30 ಕ್ವಶನ್ಸು ಈ ಬಾರಿಯ ಯು ಪಿ ಎಸ್ ಸಿ ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ಬಂದಿದೆ. ಈ ಕ್ವಶನ್ಸ್ ಹೇಗಿದ್ವು, ಯಾವ ಡೆಪ್ತಲ್ಲಿದ್ವು, ನೇಚರ್ ಆಫ್ ಕ್ವಶನ್ಸ್ ಅಂತ ನಾವು ನೋಡಿದಾಗ ಆಬ್ವಿಯಸ್ಲಿ ಮೋಸ್ಟ್ ಆಫ್ ದ ಕ್ವಶನ್ಸ್ ಆರ್ ಟೇಕನ್ ಫ್ರಮ್ ನ್ಯೂಸ್ ಪೇಪರ್ಸ್. ಕರೆಂಟ್ ಸೈನ್ಸ್ ಏನಿದೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನ್ಯೂಸ್ ಪೇಪರ್ಸಲ್ಲಿ ಬರ್ತಾ ಇರ್ತಕ್ಕಂಥದ್ದು. ನ್ಯೂ ಡೆವಲಪ್ಮೆಂಟ್ಸ್ ಏನಿದೆ, ಆ ನ್ಯೂ ಡೆವಲಪ್ಮೆಂಟ್ಸ್ ಮೇಲೇ ಹೆಚ್ಚಿನ ಕ್ವಶನ್ಸ್ನ ಕೊಡಲಾಗಿದೆ. ಬೇಸಿಕ್ಸ್ ಮೇಲಿನ ಕ್ವಶನ್ಸು ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಈ ಬಾರಿಯ ಯು ಪಿ ಎಸ್ ಸಿ ಪ್ರಿಲಿಮ್ಸಲ್ಲಿ ಇನ್ನೊಂದು ವಿಶೇಷತೆ ಅಂತಂದರೆ ಅಸರ್ಷನ್ ರೀಸನ್ ಕ್ವಶನ್ಸ್. ಹಿಂದಿನ ಎಕ್ಸಾಮ್ಸಲ್ಲಿ ಅಸರ್ಷನ್ ರೀಸನ್ ಕ್ವಶನ್ಸ್ ನಾವು ನೋಡಿದಾಗ 2 ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ರು. ಅಸರ್ಷನ್ದು ಒಂದು ಸ್ಟೇಟ್ಮೆಂಟ್, ಹಾಗೆ ರೀಸನ್ದು ಒಂದು ಸ್ಟೇಟ್ಮೆಂಟ್ ಇರ್ತಾಯಿತ್ತು. ಈ ಬಾರಿಯ ಯು ಪಿ ಎಸ್ ಸಿ ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ಅಸರ್ಷನ್ ಒಂದು ಸ್ಟೇಟ್ಮೆಂಟ್, ರೀಸನ್ ಅಫ್ಕೋರ್ಸ್ ರೀಸನ್ ಇದರಲ್ಲಿ 2 ಸ್ಟೇಟ್ಮೆಂಟ್ಸ್ನ ಕೊಟ್ಟಿದ್ದಾರೆ. ಅಂದರೆ ಒಟ್ಟು 3 ಸ್ಟೇಟ್ಮೆಂಟ್ಸ್ ಅಂತ ಹೇಳ್ಬೋದು. 2 ರೀಸನ್ಸ್ ಕೊಟ್ಟಿದ್ದಾರೆ. ಮೇಲಿನ ಅಸರ್ಷನ್ಗೆ 2 ರೀಸನ್ಸ್ನ ಕೊಟ್ಟಿದ್ದಾರೆ. 2 ರೀಸನ್ಸಲ್ಲಿ ಎಷ್ಟು ರೀಸನ್ಸ್ 2 ಕರೆಕ್ಟ್ ಆಗಿದೆಯಾ, 2 ಮೇಲಿನ ಹೇಳಿಕೆಗೆ ಅದು ಕಾರಣವಾಗಿದೆಯಾ, ಈ ಥರ ಆಪ್ಷನ್ಸ್ನ ಈ ಬಾರಿ ಕೊಡಲಾಗಿದೆ. ಇದು ಹೊಸದಾಗಿ ಈ ಎಕ್ಸಾಮಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು ಅಂತ ಹೇಳ್ಬೋದು. ಓವರಾಲ್ ಕ್ವಶನ್ ಪೇಪರ್ ತೆಗೆದುಕೊಂಡ್ರೆ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಹಿಸ್ಟ್ರಿಯಲ್ಲಿನ ಕ್ವಶನ್ಸು ಸ್ಟ್ರೈಟ್ ಆಗಿದ್ದು, ಪಾಲಿಟಿಯಲ್ಲಿನ ಕ್ವಶನ್ಸು ಕೇಳಬಹುದಾದ ಕ್ವಶನ್ಸನ್ನೇ ನ್ಯೂಸ್ ಪೇಪರಲ್ಲಿ ಏನು ಬರ್ತಾ ಇದ್ವು ಅದ್ರ ಬಗ್ಗೆನೇ ಕೇಳಿದ್ದಾರೆ. ಗವರ್ನರ್ ಪವರ್ಸ್ ಏನಿದೆ, ಸ್ಪೀಕರ್ ಬಗ್ಗೆ ಕ್ವಶನ್ ಬಂದಿದೆ. ಹೀಗೆ ನ್ಯೂಸ್ ಪೇಪರ್ಸಲ್ಲಿ ಬಂದಿರತಕ್ಕಂಥ ಒಂದು ಪಾಲಿಟಿ ರಿಲೇಟೆಡ್ ಆರ್ಟಿಕಲ್ಸ್ ಏನಿದೆ, ಅದ್ರ ಬೇಸಿಸ್ ಮೇಲೇ ಕ್ವಶನ್ಸ್ನ ಕೊಡಲಾಗಿದೆ. ಈಗ ನಾವು ಸೈನ್ಸ್ನ ಕ್ವಶನ್ಸ್ ಹೇಗಿದೆ ಸ್ವಲ್ಪ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಮೊದಲನೇ ಪ್ರಶ್ನೆ ಇಂಗ್ಲೀಷಲ್ಲಿರೋದು ಓದ್ತೀನಿ, ಹಾಗೆ ಕನ್ನಡದಲ್ಲಿ ಕ್ವಶನ್ನ ಒಂದು ತಾತ್ಪರ್ಯನ ಹೇಳ್ತಾ ಹೋಗ್ತೀನಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1, ಆಫ್ ದ 2 ಮೇಜರ್ ಎಥನಾಲ್ ಪ್ರೊಡ್ಯೂಸರ್ಸ್ ಇನ್ ದ ವರ್ಲ್ಡ್, ದಟ್ ಈಸ್ ಬ್ರೆಜಿಲ್ ಆ್ಯಂಡ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ದಿ ಫಾರ್ಮರ್ ಪ್ರೊಡ್ಯೂಸಸ್ ಮೋರ್ ಎಥನಾಲ್ ದ್ಯಾನ್ ದ ಲೇಟರ್. ಈ ಹೇಳಿಕೆ ಪ್ರಕಾರ ಈಗ ವಿಶ್ವದಲ್ಲಿ ಅತಿ ಹೆಚ್ಚಿನ ಎಥನಾಲ್ ಪ್ರೊಡ್ಯೂಸ್ ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ಅಮೇರಿಕಾ ಮತ್ತು ಬ್ರೆಜಿಲ್, ಇವರಲ್ಲಿ ಅಮೇರಿಕಾ ಹೆಚ್ಚಿನ ಒಂದು ಎಥನಾಲ್ ಉತ್ಪಾದನೆ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಮೊದಲನೇ ಹೇಳಿಕೆ ಹೇಳ್ತದೆ. ಎರಡನೇ ಹೇಳಿಕೆ, ಅನ್ಲೈಕ್ ಇನ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ವೇರ್ ಕಾರ್ನ್ ಈಸ್ ದಿ ಪ್ರಿನ್ಸಿಪಲ್ ಫೀಡ್ ಸ್ಟಾಕ್ ಫಾರ್ ದ ಎಥನಾಲ್ ಪ್ರೊಡಕ್ಷನ್, ಶುಗರ್ ಕೇನ್ ಈಸ್ ದ ಪ್ರಿನ್ಸಿಪಲ್ ಫೀಡ್ ಸ್ಟಾಕ್ ಫಾರ್ ಎಥನಾಲ್ ಪ್ರೊಡಕ್ಷನ್ ಇನ್ ಬ್ರೆಜಿಲ್. ಎರಡನೇ ಹೇಳಿಕೆ ಏನು ಹೇಳುತ್ತೆ, ಅಮೇರಿಕಾದಲ್ಲಿ ಈ ಎಥನಾಲ್ ಉತ್ಪಾದನೆಗೆ ಕಾರ್ನ್ನ ಬಳಸ್ಕೊಳ್ಳಲಾಗುತ್ತೆ, ಜೋಳವನ್ನು ಬಳಸ್ಕೊಳ್ಳಲಾಗ್ತದೆ. ಆದರೆ ಬ್ರೆಜಿಲಲ್ಲಿ ಇದೇ ಎಥನಾಲ್ ಉತ್ಪಾದನೆಗೆ ಅಲ್ಲಿ ಶುಗರ್ ಕೇನ್ನ ಬಳಸ್ಕೊಳ್ಳಲಾಗ್ತದೆ, ಕಬ್ಬನ್ನು ಬಳಸ್ಕೊಳ್ಳಲಾಗ್ತದೆ ಅಂತ ಹೇಳ್ಬಿಟ್ಟು ಎರಡನೇ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಈ ಥರ ಸ್ಟೇಟ್ಮೆಂಟ್ಸ್ ಬಂದಾಗ ನಿಮಗೆ ಪ್ರೀವಿಯಸ್ ಎಕ್ಸಾಮ್ಸಲ್ಲಿ ನೀವು ಮಾಡಿ ನಿಮ್ಗೆ ಐಡಿಯಾ ಇರ್ಬೋದು. ಹೇಳಿಕೆಗಳು, 2 ಹೇಳಿಕೆಗಳು ಸರಿಯಾಗಿದೆಯಾ, ಎರಡನೇ ಹೇಳಿಕೆ ಮೊದಲನೇ ಹೇಳಿಕೆಗೆ ಕಾರಣ ಇದೆಯಾ, ಹಾಗೆಯೇ ಎರಡನೇ ಆಪ್ಷನ್ ಬಂದು 2 ಹೇಳಿಕೆಗಳು ಸರಿಯಾಗಿದೆ, ಆದರೆ ಎರಡನೇ ಹೇಳಿಕೆಗೆ ಮೊದಲನೇದಕ್ಕೆ ಕಾರಣ ಅಲ್ಲ. ಕೇವಲ ಮೂರನೇ ಆಪ್ಷನ್ ಬಂದು ಕೇವಲ ಮೊದಲನೇ ಹೇಳಿಕೆ ಮಾತ್ರ ಸರಿ, ಎರಡನೇ ಹೇಳಿಕೆ ಸರಿಯಿಲ್ಲ. 4ನೇ ಆಪ್ಷನ್ ಬಂದು ಮೊದಲನೇ ಹೇಳಿಕೆ ಸರಿಯಿಲ್ಲ, ಎರಡನೇ ಹೇಳಿಕೆ ಸರಿ ಇದೆ ಅಂತ ಆಪ್ಷನ್ಸ್ ಇರ್ತದೆ. ಈಗ ಸ್ಟೇಟ್ಮೆಂಟ್ ಸ್ವಲ್ಪ ನಾವು ನೋಡೋಣ. ಆಫ್ ದಿ 2 ಮೇಜರ್ ಎಥನಾಲ್ ಪ್ರೊಡ್ಯೂಸರ್ಸ್ ಇನ್ ದಿ ವರ್ಲ್ಡ್, ಬ್ರೆಜಿಲ್ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಆ್ಯಂಡ್ ಅಫ್ಕೋರ್ಸ್ ಮೊದಲನೇ ಹೇಳಿಕೆ ಈ ಫಸ್ಟ್ ಹಾಫ್ ಆಫ್ ದ ಸ್ಟೇಟ್ಮೆಂಟ್ ತೆಗೆದುಕೊಂಡ್ರೆ ಸರಿ ಅಂತಲೇ ಹೇಳ್ಬೋದು. ನಿಯರ್ಲಿ 80% ಆಫ್ ಎಥನಾಲ್ ಇಸ್ ಪ್ರೊಡ್ಯೂಸ್ಡ್ ಬೈ ದೀಸ್ 2 ಕಂಟ್ರೀಸ್. ಅದರಲ್ಲಿ ಹೆಚ್ಚಿಗೆ ಮೋರ್ ದನ್ 50% ಆಫ್ ಎಥನಾಲ್ ಇಸ್ ಪ್ರೊಡ್ಯೂಸ್ಡ್ ಬೈ ಅಮೇರಿಕಾ ಆ್ಯಂಡ್ ನಿಯರ್ಲಿ 30% ಆಫ್ ಎಥನಾಲ್ ಇಸ್ ಪ್ರೊಡ್ಯೂಸ್ಡ್ ಬೈ ಬ್ರೆಜಿಲ್. ಇಂಡಿಯಾ ಕೂಡ ಎಥನಾಲ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ನಾವು ಗ್ಲೋಬಲ್ ಲೆವೆಲ್ ತೆಗೆದುಕೊಂಡಾಗ ವಾಟ್ಸ್ ದ ಇಂಡಿಯಾಸ್ ಕಾಂಟ್ರಿಬ್ಯೂಷನ್ ಮೀನ್ಸ್ ಇಟ್ಸ್ ಅರೌಂಡ್ 5%. ಆ್ಯಂಡ್ ದಿ ಯುರೋಪಿಯನ್ ಯೂನಿಯನ್, all the European countries together, they are producing around 5% of ethanol. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಸರಿ ಇದೆ ಅಂತಲೇ ಹೇಳ್ಬೋದು. And again, if you come to the second statement ಏನು ಹೇಳ್ತದೆ,
America is producing ethanol from the corn, whereas Brazil is producing from the sugar cane. And of course, ಇದು ಕೂಡ ಅಷ್ಟೇ. ಸೊ ಅಮೇರಿಕಾದಲ್ಲಿ ಕಾರ್ನಿಂದ ಹೆಚ್ಚಿಗೆ ಎಥನಾಲ್ನ ಪ್ರೊಡ್ಯೂಸ್ ಮಾಡ್ತಾರೆ, ಬಯೋ ಎಥನಾಲ್ನ ಪ್ರೊಡ್ಯೂಸ್ ಮಾಡ್ತಾರೆ. ಹಾಗೆ ಸೊ ನಾವು ಬ್ರೆಜಿಲ್ ತೆಗೆದುಕೊಂಡಾಗ ಸರ್ ಇಲ್ಲಿ 40% ಆಫ್ ಶುಗರ್ ಕೇನ್ ಆ್ಯಕ್ಚುಲಿ ಸೊ ಇಟ್ ಗೋಸ್ ಫಾರ್ ದ ಎಥನಾಲ್ ಪ್ರೊಡಕ್ಷನ್. ಸೊ ಅವರು ಇದು ಪೆಟ್ರೋಲ್ ಜೊತೆಗೆ 40% ಬಯೋ ಎಥನಾಲ್ನೇ ಅವರು ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಎರಡನೇ ಹೇಳಿಕೆ ಕೂಡ ಸರಿ ಇದೆ. ಆದರೆ ಎರಡನೇ ಹೇಳಿಕೆ ಮೊದಲನೇ ಹೇಳಿಕೆಗೆ ಕಾರಣ ಅಲ್ಲ. ಮೊದಲನೇ ಹೇಳಿಕೆ ಏನು ಹೇಳ್ತದೆ, ಅಮೆರಿಕ ಹೆಚ್ಚಿನ ಎಥನಾಲ್ನ ಪ್ರೊಡ್ಯೂಸ್ ಮಾಡ್ತದೆ ಬ್ರೆಜಿಲ್ಗೆ ಅಂತ ಹೇಳ್ತದೆ. ಎರಡನೇ ಹೇಳಿಕೆ ಅದಕ್ಕೆ ಸರಿಯಾದ ಕಾರಣವಾಗಿದ್ದರೆ ಏನಿರಬೇಕಾಗಿತ್ತು, ಹೇಗೆ ಅಮೆರಿಕ ಬ್ರೆಜಿಲ್ಗಿಂತ ಹೆಚ್ಚಿಗೆ ಉತ್ಪಾದನೆ ಮಾಡಲಿಕ್ಕೆ ಆಗ್ತದೆ, ಆ ರೀತಿ ಒಂದು ಹೇಳಿಕೆ ಬರಬೇಕಾಗಿತ್ತು. ಸೊ ಇಲ್ಲಿ ಎರಡನೇ ಹೇಳಿಕೆ ಆ ರೀತಿ ಬರ್ತಿಲ್ಲ. ಯಾವ ಸೋರ್ಸಿಂದ ಎಥನಾಲ್ ಪ್ರೊಡ್ಯೂಸ್ ಆಗ್ತಿದೆ ಅಂತ ಎರಡನೇ ಹೇಳಿಕೆಯಲ್ಲಿ ಹೇಳ್ತಿದ್ದಾರೆ. ಸೊ ಎರಡು ಹೇಳಿಕೆಗಳು ಸರಿಯಾಗಿದ್ದರೂ ಕೂಡ ಎರಡನೇ ಹೇಳಿಕೆ ಮೊದಲನೇ ಹೇಳಿಕೆಗೆ ಕಾರಣ ಅಲ್ಲ. ಸೊ ಹಾಗಾಗಿ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆಪ್ಷನ್ ಪ್ರಕಾರ ಬಿ ಕರೆಕ್ಟ್ ಆಗಿರುತ್ತೆ. ಸೊ ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಆರ್ ಕರೆಕ್ಟ್, ಬಟ್ ಸ್ಟೇಟ್ಮೆಂಟ್ 2 ಡಸ್ ನಾಟ್ ಎಕ್ಸ್ಪ್ಲೈನ್ ಸ್ಟೇಟ್ಮೆಂಟ್ 1. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ಸೆಕೆಂಡ್ ಕ್ವೆಶನ್ ಹೀಗಿದೆ. ಸೊ ಇದು ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಪೇಸ್ ಮಿಷನ್ಸ್. ಒನ್ ಈಸ್ Axiom 4, second SpaceX, third one Gaganyaan. So how many of the space missions given above encourage and support microgravity research? ಸೊ ಇಲ್ಲಿ ಬಾಹ್ಯಾಕಾಶದ 3 ಕಾರ್ಯಾಚರಣೆಗಳನ್ನ ಕೊಟ್ಟು, ಈ 3 ಕಾರ್ಯಾಚರಣೆಗಳು ಈ ಸೂಕ್ಷ್ಮ ಗುರುತ್ವಾಕರ್ಷಣ ಸಂಶೋಧನೆಯನ್ನು ಇವುಗಳಲ್ಲಿ ಯಾವ ಬೆಂಬಲಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಫಸ್ಟ್ ಒನ್ ನೋಡೋಣ. ಫಸ್ಟ್ ಒನ್ Axiom 4. ಸೊ Axiom 4 ಅನ್ನೋದು ಇದೊಂದು ಕಾರ್ಯಾಚರಣೆ. ಸೊ ಈ ಕಾರ್ಯಾಚರಣೆ ಇದು ಪ್ರಾರಂಭ ಆಗಿದ್ದು ರೀಸೆಂಟ್ 2025 ಅಂತ ಹೇಳ್ಬೋದು. ಆ್ಯಂಡ್ ಅಫ್ಕೋರ್ಸ್ ಇದರಲ್ಲಿ Axiom ಏರೋಸ್ಪೇಸ್ ಒಂದು ಪ್ರೈವೇಟ್ ಕಂಪನಿ, US ಬೇಸ್ಡ್ ಪ್ರೈವೇಟ್ ಕಂಪನಿ, ಹಾಗೆಯೇ SpaceX, ಸೊ ಎರಡೂ ಸಂಸ್ಥೆಗಳು ಕೂಡಿ ನಾಸಾ ಜೊತೆಗೆ ಸೇರಿ ಒಂದು ಹ್ಯೂಮನ್ ಸ್ಪೇಸ್ ಫ್ಲೈಟ್ ಪ್ರೋಗ್ರಾಮ್ನ ಹಮ್ಮಿಕೊಂಡಿವೆ. ಸೊ ಅಂದರೆ ಗಗನಯಾತ್ರಿಗಳನ್ನ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಕಳಿಸ್ಕೊಡ್ತಕ್ಕಂಥದ್ದು. ಸೊ ಅಲ್ಲಿ ಕಳಿಸಿ ಅಲ್ಲಿ ಕೆಲವು ಸೂಕ್ಷ್ಮ ಗುರುತ್ವಾಕರ್ಷಣದ ಕೆಲವೊಂದು ಪ್ರಯೋಗಗಳನ್ನ ಮಾಡಲಿಕ್ಕೆ. ಸೊ ಈ ಬಾಹ್ಯಾಕಾಶ ಪ್ರಯಾಣಕ್ಕೆ ನಮ್ಮ ದೇಶದ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಇವರು ಆಯ್ಕೆ ಆಗಿರ್ತಾರೆ. ಅಲ್ಲಿ ಹೋಗಿ ಅಂತರಿಕ್ಷ ಒಂದು ತಂಗುದಾಣದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ತಂಗುದಾಣದಲ್ಲಿ ಸೊ 7 ಸಂಶೋಧನೆಗಳನ್ನ, ವಿವಿಧ ರೀತಿಯಾದ ಸಂಶೋಧನೆಗಳನ್ನು, ಸೂಕ್ಷ್ಮ ಗುರುತ್ವಾಕರ್ಷಣೆಗೆ ಸಂಬಂಧಪಟ್ಟಿರ್ತಕ್ಕಂಥ 7 ಸಂಶೋಧನೆಗಳನ್ನ ಅಲ್ಲಿ ಮಾಡಿದ್ದಾರೆ. ಸೊ ಅದರಲ್ಲಿ ಈ ಗ್ರೀನ್ ಗ್ರಾಮ್ ಮತ್ತು ಈ ಫೆನುಗ್ರೀಕ್ಸ್ನ ಅದನ್ನು ಸೂಕ್ಷ್ಮ ಗುರುತ್ವಾಕರ್ಷಣ ಒಂದು ಅಡಿಯಲ್ಲಿ ಅದು ಹೇಗೆ ಬೆಳೆಯುತ್ತೆ ಅನ್ನೋದು, ಸೊ ಅದು ಕೂಡ ಒಂದು ಎಕ್ಸ್ಪರಿಮೆಂಟ್ ಅಂತ ಹೇಳ್ಬೋದು. ಆಮೇಲೆ ಹ್ಯೂಮನ್ ಕಂಪ್ಯೂಟರ್ ಇಂಟರ್ಫೇಸ್ ಆ ಎನ್ವಿರಾನ್ಮೆಂಟಲ್ಲಿ ಸೊ ಯಾವ ರೀತಿ ಇರುತ್ತೆ ಅಂತ ಅದನ್ನು ಅಧ್ಯಯನ ಮಾಡತಕ್ಕಂಥದ್ದು. ಸೊ ಹಾಗೆ ಈ ಸೈನೋಬ್ಯಾಕ್ಟೀರಿಯಾಸ್ ಅದರ ಒಂದು ಬಿಹೇವಿಯರ್ ಹೇಗಿರುತ್ತೆ, ಅದರ ಒಂದು ಪ್ರೊಡಕ್ಷನ್ ಹೇಗಿರುತ್ತೆ ಅದನ್ನು ಅಧ್ಯಯನ ಮಾಡ್ತಕ್ಕಂಥದ್ದು. ಹಾಗೆ ಸೀಡ್ ಜರ್ಮಿನೇಷನ್, ಸೂಕ್ಷ್ಮ ಗುರುತ್ವಾಕರ್ಷಣ ಬಲದಲ್ಲಿ ಈ ಬೀಜಗಳು ಹೇಗೆ ಅದು ಜರ್ಮಿನೇಟ್ ಆಗುತ್ತೆ, ಸೊ ಇದನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಈ 7 ಪ್ರಯೋಗಗಳಲ್ಲಿ ಇವು ಕೂಡ ಸೇರಿಕೊಂಡಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ Axiom 4 ಮಿಷನ್, ಸೊ ದಿಸ್ ಅ ಸ್ಪೇಸ್ ಮಿಷನ್. This mission was actually, so it was planned by several companies. The companies like Axiom Aerospace, and then SpaceX, NASA, and of course ಇದರಲ್ಲಿ ಯುರೋಪಿಯನ್ ಯೂನಿಯನ್ ಕೂಡ ಸೇರ್ಕೊಂಡಿದೆ, ಪೋಲೆಂಡ್, ಹಂಗ್ರಿ, ಸೊ ಆ ಕಂಟ್ರೀಸ್ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಅಂತ ಹೇಳ್ಬೋದು. ಇದೊಂದು ಇಂಟರ್ನ್ಯಾಷನಲ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಫಸ್ಟ್ ಆಪ್ಷನ್ ಇನ್ ಅಫ್ಕೋರ್ಸ್ ಇದು ಈ ಮೈಕ್ರೋಗ್ರಾವಿಟಿ ಎಕ್ಸ್ಪರಿಮೆಂಟ್ ರಿಲೇಟೆಡ್ ಒಂದು ಮಿಷನ್ ಅಂತಲೇ ಇದನ್ನು ಹೇಳ್ಬೋದು. ನೆಕ್ಸ್ಟು ಸ್ಪೆಡೆಕ್ಸ್. ಸೊ ಸ್ಪೆಡೆಕ್ಸ್ ಇದು ಫುಲ್ ಎಕ್ಸ್ಪ್ಯಾನ್ಷನ್ ಬಂದು ಸ್ಪೇಸ್ ಡಾಕಿಂಗ್ ಎಕ್ಸ್ಪರಿಮೆಂಟ್ ಅಂತ. ಸೊ ದಿಸ್ ಎಕ್ಸ್ಪರಿಮೆಂಟ್ ವಾಸ್ ಕಂಡಕ್ಟೆಡ್ ಬೈ ಇಂಡಿಯಾ. ಸೊ ಇದು ಕೂಡ ರೀಸೆಂಟಾಗಿ ಸೊ ಇಂಡಿಯಾ ಎಕ್ಸ್ಪರಿಮೆಂಟ್ನ ಕಂಡಕ್ಟ್ ಮಾಡ್ತೀವಿ. 2 ಸ್ಯಾಟಲೈಟ್ಸ್ನ, ಸಣ್ಣ ಸ್ಯಾಟಲೈಟ್ಸ್ನ ಸೊ ಇದನ್ನು
ಲೋ ಅರ್ತ್ ಆರ್ಬಿಟಿಗೆ ಕಳಿಸ್ಕೊಡ್ತು. ಸುಮಾರು ಭೂಮಿಯಿಂದ 470 ಕಿಲೋಮೀಟರ್ ಎತ್ತರದಲ್ಲಿರ್ತಕ್ಕಂಥ ಒಂದು ಕಕ್ಷೆಗೆ 200 ಕೆ ಜಿ, ಅಪ್ರಾಕ್ಸಿಮೇಟ್ಲಿ 220 ಕೆ ಜಿ ಇರ್ತಕ್ಕಂಥ ಒಂದು 2 ಸ್ಯಾಟಲೈಟ್ಸ್ನ ಆ ಒಂದು ಆರ್ಬಿಟಲ್ಲಿ ಆ ಕಕ್ಷೆಯಲ್ಲಿ ಇರಿಸುತ್ತೆ. ಸೊ ಒಂದನ್ನು ಟಾರ್ಗೆಟ್ ಅಂತ ಕರೆದ್ರು, ಓಕೆ, ಇನ್ನೊಂದನ್ನು ಚೇಸರ್ ಅಂತ ಕರೆದ್ರು. ಒಂದು ಸ್ಯಾಟಲೈಟ್ನ ಟಾರ್ಗೆಟ್ ಅಂತ, ಇನ್ನೊಂದನ್ನು ಚೇಸರ್ ಅಂತ ಹೇಳಿಬಿಟ್ಟು. ಸೊ ಅಂದರೆ ಈ ಪ್ರಯೋಗದ ಮೂಲ ಉದ್ದೇಶ ಏನಪ್ಪ ಅಂದರೆ ಬಾಹ್ಯಾಕಾಶದಲ್ಲಿ ಈ 2 ಸ್ಯಾಟಲೈಟ್ಸು ಅವು ಹುಡ್ಕೋಬೇಕು. ಓಕೆ, ಸೊ ಡಾಕಿಂಗ್ ಇದನ್ನೇ ಡಾಕಿಂಗ್ ಅಂತ ಹೇಳ್ತೀವಿ. ಸೊ ಈ ಥರದ ಡಾಕಿಂಗ್ ಎಕ್ಸ್ಪರಿಮೆಂಟ್ 2 ಇನ್ಸ್ಟ್ರೂಮೆಂಟ್ಸ್ನ ಸ್ಪೇಸಲ್ಲಿ ಅವ್ರನ್ನ ಕೂಡಿಸೋದು. ಓಕೆ, ಸೊ ಡಾಕಿಂಗ್ ಎಕ್ಸ್ಪರಿಮೆಂಟ್ನ ಫಸ್ಟು ಇದು ಮೊದಲನೇ ಬಾರಿಗೆ ಇಂಡಿಯಾ ಕಂಡಕ್ಟ್ ಮಾಡಿದೆ. ಸೊ ಈ ಥರ ಡಾಕಿಂಗ್ ಎಕ್ಸ್ಪರಿಮೆಂಟ್ಸ್ ಮಾಡಿ ಆಲ್ರೆಡಿ ಸುಮಾರು ವರ್ಷಗಳಿಂದ ಅದರ ಪ್ರಯೋಜನ ಪಡ್ಕೊಳ್ತಾ ಇರ್ತಕ್ಕಂಥ ಒಂದು ದೇಶಗಳಂದರೆ ಅಮೇರಿಕಾ, ಹಾಗೆ ರಷ್ಯಾ ಮತ್ತು ಚೈನಾ. ಸೊ ಇವೆಲ್ಲ ಈ ಡಾಕಿಂಗ್ ಎಕ್ಸ್ಪರಿಮೆಂಟ್ಸು ತುಂಬ ವರ್ಷಗಳ ಹಿಂದೆ ಮಾಡಿಬಿಟ್ಟಿದ್ದಾರೆ. ಓಕೆ, ಭಾರತಕ್ಕೆ ಇದು ಮೊದಲ ರೀತಿಯ ಒಂದು ಪ್ರಯೋಗ ಅಂತ ಹೇಳ್ಬೋದು. ಓಕೆ, ಸೊ ಈ ಟಾರ್ಗೆಟ್ ಚೇಸರ್ನ ಕಳಿಸಾದ್ಮೇಲೆ ಈ ಚೇಸರ್ ಸ್ಯಾಟಲೈಟ್ ಇದೇನು ಮಾಡುತ್ತೆ, ಸೊ ಟಾರ್ಗೆಟ್ ಸ್ಯಾಟಲೈಟ್ನ ಅದನ್ನು ಹಿಂಬಾಲಿಸಿ ಸೊ ಹತ್ತಿರಕ್ಕೆ ಹೋಗಿ, ಸೊ ಫಸ್ಟ್ ಅದು ಸ್ಪೇಸಲ್ಲಿ ಬಿಡಬೇಕಾದಾಗ, ಓಕೆ, ಲಾಂಚ್ ವೆಹಿಕಲ್ ತೆಗೆದುಕೊಂಡೋಗಿ ಸೊ ಅದು ಕೆಳ ಹಂತದಲ್ಲಿರ್ತಕ್ಕಂಥ ಒಂದು ಕಕ್ಷೆಯಲ್ಲಿ ಇವೆರಡನ್ನೂ ಪ್ರತ್ಯೇಕವಾಗಿ ಇವನ್ನ ಕಕ್ಷೆಗೆ ಸೇರಿಸುತ್ತೆ. ಸೊ ನಂತರ ಈ ಚೇಸರನ್ನ ಒಂದು ಸ್ಯಾಟಲೈಟು ಟಾರ್ಗೆಟ್ ಕಡೆಗೆ ಮೂವ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಡಿಸ್ಟೆನ್ಸ್ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ, 20 ಕಿಲೋಮೀಟರ್ಸ್ ಹತ್ತಿರ ಬರುತ್ತೆ. ಅದಾದಮೇಲೆ ಇನ್ನು ಅದರ ಡಿಸ್ಟೆನ್ಸು 5 ಕಿಲೋಮೀಟರ್ಸ್, 500 ಮೀಟರ್ಸ್, ಈ ಥರ ಹತ್ತಿರಕ್ಕೆ ಹೋಗಿ ಸೊ ಚೇಸರ್ ಹೋಗಿ ಟಾರ್ಗೆಟ್ನ ಹೋಗಿ ಕೂಡ್ಕೊಳ್ತದೆ. ಸೊ ಕೂಡ್ಕೊಂಡಾದ್ಮೇಲೆ ಇದನ್ನು ಡಾಕಿಂಗ್ ಅಂತ ಹೇಳ್ತೀವಿ. ಸೊ ಕೂಡ್ಕೊಂಡಾದ್ಮೇಲೆ ಅವೆರಡು ಕೂಡ್ಕೊಂಡಾದ್ಮೇಲೆ ಆ 2 ಸ್ಯಾಟಲೈಟ್ಸ್ ನಡುವೆ ಸೊ ಎಲೆಕ್ಟ್ರಿಕ್ ಕರೆಂಟ್ನ ಪಾಸ್ ಮಾಡ್ತಾರೆ. ಸೊ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡಿದ್ಮೇಲೆ ಆಮೇಲೆ 2 ಸಪ್ರೇಟ್ ಮಾಡ್ತಾರೆ. ಇದನ್ನು ಅನ್ಡಾಕಿಂಗ್ ಅಂತ ಹೇಳ್ತೀವಿ. ಸೊ ಈ ಥರದ ಎಕ್ಸ್ಪರಿಮೆಂಟ್ ಫಸ್ಟ್ ಇಂಡಿಯಾ ಕಂಡಕ್ಟ್ ಮಾಡ್ತು, ಇಸ್ರೋ ಇದನ್ನೇ ಕಂಡಕ್ಟ್ ಮಾಡ್ತು. ಎಕ್ಸ್ಪರಿಮೆಂಟ್ ಸಕ್ಸಸ್ ಆಯಿತು. ಯಾಕೆ ಈ ಥರ ಎಕ್ಸ್ಪರಿಮೆಂಟ್ ಸ್ಪೆಡೆಕ್ಸ್ ಅನ್ನೋ ಎಕ್ಸ್ಪರಿಮೆಂಟ್ ನಮ್ಮ ಬಾಹ್ಯಾಕಾಶ ಸಂಸ್ಥೆ ಮಾಡಬೇಕಾಗಿದೆ ಅಂತಂದರೆ, ಮುಂದಕ್ಕೆ ನಾವು ಕೂಡ ಒಂದು ಬಾಹ್ಯಾಕಾಶ ತಂಗುದಾಣವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಯೋಜನೆ ಇದೆ. ಓಕೆ, ಸೊ ಒಂದು ಸ್ಪೇಸ್ ಸ್ಟೇಷನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ಯೋಜನೆ ಇದೆ. ಆ ಭಾರತೀಯ ಒಂದು ಅಂತರಿಕ್ಷ ತಂಗುದಾಣ, ಸೊ ಅದನ್ನು ನಾವು ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತಂದರೆ ಸೊ ಈ ಥರದ ಪ್ರಯೋಗ ಮೊದಲು ಮಾಡಬೇಕಾಗಿರ್ತದೆ. ಓಕೆ, ಸ್ಪೇಸ್ ಸ್ಟೇಷನ್ಗೆ ಸೊ ಇನ್ಸ್ಟ್ರೂಮೆಂಟ್ಸು ಮತ್ತು ಬೇರೆ ನಾವೇನು ಕ್ಯಾಪ್ಸೂಲ್ಸ್ ಅಂತ ಹೇಳ್ತೀವಿ, ಕ್ಯಾಪ್ಸೂಲ್ಸ್ ಹೋಗಿ ಅದಕ್ಕೆ ಅಟ್ಯಾಚ್ ಮಾಡಿಸ್ಬೇಕಾಗತ್ತೆ. ಓಕೆ, ಕ್ಯಾಪ್ಸೂಲ್ಸ್ ಅಟ್ಯಾಚ್ ಮಾಡೋ ಜೊತೆಗೆ ಇಲ್ಲಿಂದ ಆಸ್ಟ್ರಾಯ್ಡ್ಸು ತಂಗುದಾಣದಲ್ಲಿ ಉಳ್ಕೋಬೇಕಂದ್ರೆ ಸೊ ಅದು ಕೂಡ ಕ್ಯಾರಿ ಮಾಡ್ತಕ್ಕಂಥ ವೆಹಿಕಲ್ ಕೂಡ ಸೊ ಅದಕ್ಕೆ ಡಾಕ್ ಆಗಬೇಕಾಗತ್ತೆ, ಅದಕ್ಕೆ ಕೂಡ್ಕೋಬೇಕಾಗ್ತದೆ. ಸೊ ಹಾಗಾಗಿ ಆ ಎಕ್ಸ್ಪರಿಮೆಂಟ್ನ ಸೊ ಇಂಡಿಯಾಗೆ ಈಗ ಪ್ರಾರಂಭ ಮಾಡಿದೆ. ಸೊ ಇದು ಕೂಡ ಒಮ್ಮೆಗೆ ನಮ್ಮ ದೇಶದ್ದೇ ಒಂದು ಬಾಹ್ಯಾಕಾಶ ತಂಗುದಾಣ, ಬಾಹ್ಯಾಕಾಶ ಒಂದು ವೈಜ್ಞಾನಿಕ ಪ್ರಯೋಗಾಲಯ ನಿರ್ಮಾಣ ಆಯಿತು ಅಂತಂದರೆ ಸೊ ಅಲ್ಲಿ ಈ ಸೂಕ್ಷ್ಮ ಗುರುತ್ವಾಕರ್ಷಣ ಬಲಕ್ಕೆ ಸಂಬಂಧಪಟ್ಟಂಗೆ ಸೊ ಹಲವಾರು ರೀತಿಯ ಪ್ರಯೋಗಗಳನ್ನ ಮಾಡಲಿಕ್ಕೆ ಆಗಿರ್ತದೆ. ಸೊ ಹಾಗಾಗಿ ಈ ಸ್ಪೆಡೆಕ್ಸ್ ಎಕ್ಸ್ಪರಿಮೆಂಟ್ ಕೂಡ ಸೊ ಇದು ಕೂಡ ಇಂಡೈರೆಕ್ಟಾಗಿ ಈ ಮೈಕ್ರೋಗ್ರಾವಿಟಿ ಎಕ್ಸ್ಪರಿಮೆಂಟ್ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಅಂತಲೇ ಹೇಳ್ಬೋದು. ಇನ್ನು 3ನೇದು ಗಗನಯಾನ್. ಸೊ ಗಗನಯಾನ್ ಅಫ್ಕೋರ್ಸ್ ಇದು ಅಷ್ಟೇ ಬಾಹ್ಯಾಕಾಶಕ್ಕೆ ಕೆಳ ಹಂತದ ಕಕ್ಷೆಗೆ 3 ಜನ ಗಗನಯಾತ್ರಿಗಳನ್ನ ಕಳಿಸ್ತಕ್ಕಂಥದ್ದು. ಸೊ ಅದಕ್ಕೊಂದು ಸಪ್ರೇಟ್ ಒಂದು ಕ್ರೂ ಮಾಡ್ಯೂಲ್ ಅಂತ ಒಂದಿರುತ್ತೆ. ಆ ಕ್ರೂ ಮಾಡ್ಯೂಲಲ್ಲಿ ಸೊ 3 ಜನ ಆಸ್ಟ್ರೋನಾಟ್ಸ್ ಅದರಲ್ಲಿ ಕೂರಿಸಿ ಸೊ ಅವ್ರನ್ನ ಬಾಹ್ಯಾಕಾಶಕ್ಕೆ ಕಳಿಸ್ಕೊಳ್ಳಲಾಗುತ್ತೆ. ಈ ಕ್ರೂ ಮಾಡ್ಯೂಲಲ್ಲಿ ಇರ್ತಕ್ಕಂಥ ಒಂದು ಆಸ್ಟ್ರೋನಾಟ್ಸು 3 ದಿವಸದ ಕಾಲ ಭೂಮಿ ಸುತ್ತಲೂ ಕಕ್ಷೆಯಲ್ಲಿ ಸುತ್ತಿ ನಂತರ ಅವರು ಭೂಮಿಗೆ ವಾಪಸ್ ಆಗ್ತಾರೆ. ಸೊ ಎಕ್ಸ್ಪರಿಮೆಂಟ್ ಅಫ್ಕೋರ್ಸ್ ಸೊ ಭೂಮಿ ಬಿಟ್ಟು ಮೇಲಕ್ಕೆ ಹೋದ್ಮೇಲೆ ಬಾಹ್ಯಾಕಾಶಕ್ಕೆ ಹೋದಾಗ ಗುರುತ್ವಾಕರ್ಷಣ ಬಲ ಕಡಿಮೆ ಇರ್ತದೆ. ಆ ಕಡಿಮೆ ಗುರುತ್ವಾಕರ್ಷಣ ಬಲದಲ್ಲಿ ಸೊ ನಮ್ಮ ದೇಹ ಹೇಗೆ ಅದಕ್ಕೆ ಸ್ಪಂದಿಸುತ್ತೆ, ಸೊ ನಮ್ಮ ದೇಹದಲ್ಲಿನ ಒಂದು ಕಾರ್ಯವೈಖರಿ ಹೇಗೆ ಇವೆಲ್ಲ ಕೆಲಸ ಮಾಡ್ತಾ ಇರ್ತವೆ. ಸೊ ಮುಂದಕ್ಕೆ ನಾವು ಈ ಬಾಹ್ಯಾಕಾಶ ವೈಜ್ಞಾನಿಕ ಒಂದು ಪ್ರಯೋಗಾಲಯವನ್ನು ನಿರ್ಮಾಣ ಮಾಡಿದ್ಮೇಲೆ, ತಂಗುದಾಣವನ್ನು ನಿರ್ಮಾಣ ಮಾಡಿದ್ಮೇಲೆ ಅಲ್ಲಿ ನಮ್ಮ ಒಂದು ಆಸ್ಟ್ರೋನಾಟ್ಸ್ ಅವರು ಅಲ್ಲಿ ತಂಗಬೇಕಾಗತ್ತೆ. ಸೊ ಅವರು ಆ ಪರಿಸ್ಥಿತಿಗೆ ಯಾವ ರೀತಿ ಹೊಂದ್ಕೋಬೇಕಾಗತ್ತೆ. ಸೊ ಅದನ್ನು ಈಗಲಿಂದನೇ ಇದನ್ನ ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು ಸೊ ಈ ಪ್ರಯೋಗನ ಮಾಡ್ತಾ ಇದ್ವಿ ಗಗನಯಾನ್ನ. ಓಕೆ,
ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ 3 ಕಾರ್ಯಾಚರಣೆಗಳು ಸೂಕ್ಷ್ಮ ಗುರುತ್ವಾಕರ್ಷಣ ಸಂಶೋಧನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅದನ್ನ ಬೆಂಬಲಿಸ್ತಕ್ಕಂಥ ಒಂದು ಕಾರ್ಯಾಚರಣೆಗಳಾಗಿದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಪ್ರಕಾರ ಸೊ ಆಪ್ಷನ್ಸ್ ಈ ಥರ ಇದೆ. ಓನ್ಲಿ 1 ಅಂದರೆ ಆಕ್ಸಿಯಮ್ 4 ಮಾತ್ರ ಅಂತ, ಓನ್ಲಿ 2 ಅಂದರೆ ಸ್ಪೆಡೆಕ್ಸ್ ಮಾತ್ರ ಈ ಮೈಕ್ರೋಗ್ರಾವಿಟಿ ಎಕ್ಸ್ಪೆರಿಮೆಂಟ್ಗೆ ಸಂಬಂಧಪಟ್ಟಿದೆ ಅದನ್ನ ಆ ಥರದ ಒಂದು ಉತ್ತರ. 3ನೇದು ಆಲ್ ದಿ 3. ಸೊ ಮೇಲೆ ಕೊಟ್ಟಿರ್ತಕ್ಕಂಥ ಎಲ್ಲ ಒಂದು ಕಾರ್ಯಾಚರಣೆಗಳು, ಬಾಹ್ಯಾಕಾಶ ಕಾರ್ಯಾಚರಣೆಗಳು ಈ ಮೈಕ್ರೋಗ್ರಾವಿಟಿ ಎಕ್ಸ್ಪೆರಿಮೆಂಟ್ನ ಅದನ್ನ ಎನ್ಕರೇಜ್ ಮಾಡಿ ಪ್ರಮೋಟ್ ಮಾಡ್ತಕ್ಕಂಥ ಎಕ್ಸ್ಪೆರಿಮೆಂಟ್ಸ್ ಅಂತ 3ನೇ ಹೇಳಿಕೆ ಹೇಳ್ತದೆ. ಸೊ ಹಾಗಾಗಿ ಇಲ್ಲಿ 3ನೇ ಹೇಳಿಕೆ ಸರಿಯಾದ ಹೇಳಿಕೆ ಆಗಿದೆ. ಓಕೆ, ಆಲ್ ದಿ 3 ಇದು ಕರೆಕ್ಟ್ ಆಗಿದೆ. ಸೊ ಈಗ 3ನೇ ಪ್ರಶ್ನೆಗೆ ಬರೋಣ. ವಿತ್ ರೆಫರೆನ್ಸ್ ಟು ಇಂಡಿಯಾಸ್ ಡಿಫೆನ್ಸ್ ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್. ಸೊ ಭಾರತದ ಒಂದು ರಕ್ಷಣಾ ಇದಕ್ಕೆ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಒಂದು 3 ಜೋಡಿಗಳನ್ನ ಕೊಟ್ಟಿದ್ದಾರೆ. ಸೊ 3 ಜೋಡಿಗಳಲ್ಲಿ ಎಷ್ಟು ಸರಿಯಾಗಿದೆ ಅಂತ ನಾವು ಹೇಳಬೇಕು. ಮೊದಲನೇದು ನೋಡಿ, ಮೊದಲನೇ ಜೋಡಿ ಫಸ್ಟ್ ಪೇರ್ ಇಸ್ ಲೈಕ್ ದಿಸ್. ಡೊರಿನರ್ 228 ಡಿಸ್ಕ್ರಿಪ್ಷನ್ ಬಂದು ಇಟ್ಸ್ ಅ ಮ್ಯಾರಿಟೈಮ್ ಪೆಟ್ರೋಲ್ ಏರ್ಕ್ರಾಫ್ಟ್. ಆ್ಯಂಡ್ ಅಫ್ಕೋರ್ಸ್ ಇದು ಸರಿಯಾದ ಒಂದು ಜೋಡಿ ಅಂತಲೇ ಹೇಳ್ಬೋದು. ಗಸ್ತು ಒಂದು ವಿಮಾನ ಅಂತಲೇ ಹೇಳ್ತೀವಿ. ಓಕೆ, ಪೆಟ್ರೋಲಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಕ್ಕಂಥ ಒಂದು ಏರ್ಕ್ರಾಫ್ಟ್, ಎಸ್ಪೆಷಲಿ ನೈವಿ ಅವರು ಯೂಸ್ ಮಾಡ್ತಕ್ಕಂಥ ಒಂದು ಏರ್ಕ್ರಾಫ್ಟ್ ಇದು. ಸೆಕೆಂಡ್ ಪೇರ್ ನೋಡೋಣ. ಸೆಕೆಂಡ್ ಜೋಡಿ ಬಂದು IL-76. ಅದು ಡಿಸ್ಕ್ರಿಪ್ಷನ್ ಏನು ಕೊಟ್ಟಿದ್ದಾರೆ, ಸೂಪರ್ಸೋನಿಕ್ ಕಾಂಪ್ಯಾಕ್ಟ್ ಏರ್ಕ್ರಾಫ್ಟ್ ಅಂತ ಇದೆ. IL-76 ಇಟ್ಸ್ ನಾಟ್ ಎ ಸೂಪರ್ಸೋನಿಕ್ ಏರ್ಕ್ರಾಫ್ಟ್. ಓಕೆ, ಇಟ್ಸ್ ಎ ಏರ್ ಲಿಫ್ಟರ್. ಓಕೆ, ಸೊ ಮಿಲಿಟ್ರಿಲಿ ಯೂಸ್ ಮಾಡ್ತಕ್ಕಂಥ ಒಂದು ಏರ್ ಲಿಫ್ಟರ್ ಅಂತ ಹೇಳ್ಬೋದು. ಮಿಲಿಟ್ರಿ ಟ್ರಾನ್ಸ್ಪೋರ್ಟೇಷನ್ಗೆ ಒಂದು ಹೆವಿ ಒಂದು ಇನ್ಸ್ಟ್ರೂಮೆಂಟ್ಸ್ನ ಎಕ್ವಿಪ್ಮೆಂಟ್ಸ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಸೊ ಇಟ್ಸ್ ಎ ಮಿಲಿಟ್ರಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಓಕೆ, ಏರ್ ವೆಹಿಕಲ್ ಅಂತ ಹೇಳ್ಬೋದು. ಆ್ಯಂಡ್ ದಿಸ್ ವಾಸ್ ಡಿಸೈನ್ಡ್ ಆಸ್ ವೆಲ್ ಆಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ರಷ್ಯಾ. ಸೊ ವಿತ್ ರಷ್ಯಾ. ಸೊ ಹಾಗಾಗಿ 2ನೇ ಹೇಳಿಕೆ ತಪ್ಪಿದೆ. ಓಕೆ, IL-76 ಅನ್ನೋ ಹೆಸರಲ್ಲಿ ಯಾವುದೇ ಸೂಪರ್ಸೋನಿಕ್ ಏರ್ಕ್ರಾಫ್ಟ್ಸ್ ಇಲ್ಲ. ಓಕೆ, ಆ್ಯಂಡ್ ಅಫ್ಕೋರ್ಸ್ ಈಗ ಸದ್ಯಕ್ಕಂತೂ ಸೂಪರ್ಸೋನಿಕ್ ಮಿಸೈಲ್ಸ್ನ ನೋಡ್ಬೋದು, ಸೂಪರ್ಸೋನಿಕ್ ಏರ್ಕ್ರಾಫ್ಟ್ಸ್ ಈಗ ಸದ್ಯಕ್ಕೆ ಯಾವುದೂ ಇಲ್ಲ. ಒಂದು ಕಾಲದಲ್ಲಿ ಇತ್ತು, ಓಕೆ, ಕಾನ್ಕೋರ್ಡ್ ಅಂತ ಹೇಳ್ಬಿಟ್ಟು, ಬಟ್ ಅದೀಗಿಲ್ಲ ಈಗ. ಹಾಗಾಗಿ ಈ ಸೆಕೆಂಡ್ ಜೋಡಿ ಏನಿದೆ ಇದು ತಪ್ಪು ಅಂತ ಹೇಳ್ಬೋದು. ಮೂರನೇ ಪೇರ್ ಬಂದು C-17 ಗ್ಲೋಬ್ ಮಾಸ್ಟರ್ 3 ಅಂತ. ಇಟ್ಸ್ ಮಿಲಿಟ್ರಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್. ಅಫ್ಕೋರ್ಸ್ ಎಸ್, ದಿಸ್ ಇಸ್ ಕರೆಕ್ಟ್. ಓಕೆ, C-17 ಗ್ಲೋಬ್ ಮಾಸ್ಟರ್ 3 ಇದು US ಕಡೆಯಿಂದ ಇಂಡಿಯಾ ಪರ್ಚೇಸ್ ಮಾಡಿದೆ. ಇದು ಅಷ್ಟೇ ಮಿಲಿಟ್ರಿಲಿ ಯೂಸ್ ಮಾಡ್ತಕ್ಕಂಥ ಒಂದು ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಅಂತ ಹೇಳ್ಬೋದು. ಸೊ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದನ್ನ ಸಾಗಿಸ್ಲಿಕ್ಕೆ C-17 ಗ್ಲೋಬ್ ಮಾಸ್ಟರ್ನ ಇದನ್ನು ಯೂಸ್ ಮಾಡ್ತೀವಿ. ಸೊ ಹಾಗೆ ಕೊಟ್ಟಿರ್ತಕ್ಕಂಥ 3 ಜೋಡಿಗಳಲ್ಲಿ 2 ಜೋಡಿಗಳು ಸರಿಯಾಗಿದೆ. ಓಕೆ, ಮೊದಲನೇ ಜೋಡಿ ಡಾರ್ನರ್ 228. ಓಕೆ, ಸೊ ಅದಕ್ಕೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್. ಹಾಗೆ ಲಾಸ್ಟ್ ಒಂದು C-17 ಗ್ಲೋಬ್ ಮಾಸ್ಟರ್ಸ್ ಅದಕ್ಕೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್, ಇವೆರಡು ಸರಿಯಾಗಿದೆ. ಸೊ 2ನೇದು IL-76ಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್, ಸೊ ಅದು ಸರಿ ಇಲ್ಲ, ವಿವರಣೆ ಸರಿ ಇಲ್ಲ. ಸೊ ಈಗ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಸೊ ನೆಕ್ಸ್ಟ್ ಕ್ವಶನ್, ಆರ್ಟಿಫಿಷಿಯಲ್ ವೇ ಆಫ್ ಕಾಸಿಂಗ್ ರೈನ್ಫಾಲ್ ಟು ರಿಡ್ಯೂಸ್ ಏರ್ ಪೊಲ್ಯೂಷನ್ ಮೇಕ್ಸ್ ಯೂಸ್ ಆಫ್. ಓಕೆ, ಕೃತಕ ಮಳೆ ಬರಲಿಕ್ಕೆ ಸೊ ಕೆಳಗೆ ಯಾವ ರಾಸಾಯನಿಕಗಳನ್ನು ಬಳಸಲಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಕೊಟ್ಟಿದ್ದಾರೆ. ಇದು ಸ್ಟ್ರೈಟ್ ಕ್ವಶನ್ ಇದೆ. ಸೊ ಇತ್ತೀಚೆಗೆ ಕರ್ನಾಟಕದಲ್ಲಿ ಕೂಡ ಇತ್ತೀಚೆಗೆ ಅಂತೇಳಿಲ್ಲ, ಸೊ ಹಲವಾರು ವರ್ಷಗಳಿಂದ ಸೊ ನಮ್ಮಲ್ಲಿ ಕೃತಕ ಮಳೆ ಆಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಈ ಏರೋಪ್ಲೇನ್ಸಲ್ಲಿ ನಾವು ಕೆಲವು ಕೆಮಿಕಲ್ಸ್ನ ಸ್ಪ್ರೇ ಮಾಡಿರೋದನ್ನು ಗಮನಿಸಿರ್ತೀರ. ಓಕೆ, ಏರೋಪ್ಲೇನ್ಸಲ್ಲಿ ಆ ಕೆಮಿಕಲ್ನ ಸ್ಪ್ರೇ ಮಾಡಿದಾಗ ಸೊ ಅಟ್ಮಾಸ್ಫಿಯರ್ ಇರ್ತಕ್ಕಂಥ ಒಂದು ವಾಟರ್ ಪಾರ್ಟಿಕಲ್ಸು ಸೊ ಅದು ಫ್ರೀಸ್ ಆಗುತ್ತೆ. ಆ ಪಾರ್ಟಿಕಲ್ ಜೊತೆ ಸೇರಿಕೊಂಡು ಫ್ರೀಸ್ ಆಗ್ತದೆ. ಸೊ ದ ಪಾರ್ಟಿಕಲ್ಸ್ ವಿಚ್ ಆರ್ ಸ್ಪ್ರೇಡ್ ಇನ್ ದ ಅಟ್ಮಾಸ್ಫಿಯರ್, ಇಟ್ ಪ್ರೊವೈಡ್ಸ್ ದಿ ಸರ್ಫೇಸ್ ಏರಿಯಾ ಫಾರ್ ದ ವಾಟರ್ ಮಾಲಿಕ್ಯೂಲ್ ಟು ಸಿಟ್ ಆನ್ ದಟ್, ಆ್ಯಂಡ್ ದೇರ್ ಬೈ ಸೊ ದ ವಾಟರ್ ಮಾಲಿಕ್ಯೂಲ್ ಫ್ರೀಸಸ್ ವಿತ್ ದ ಪಾರ್ಟಿಕಲ್. ಸೊ ನ್ಯೂಕ್ಲಿಯಸ್ ಫಾರ್ಮೇಷನ್ಗೆ ಸಿ ಪಾರ್ಟಿಕಲ್ಸ್ ಹೆಲ್ಪ್ ಆಗ್ತದೆ. ಸೊ ಕ್ಲೌಡ್ ಫಾರ್ಮೇಷನ್ಗೆ ಇದು ಹೆಲ್ಪ್ ಆಗುತ್ತೆ. ಸೊ ಸಾಮಾನ್ಯವಾಗಿ ಈ ಪ್ರೋಸೆಸ್ ನಾವು ಕ್ಲೌಡ್ ಸೀಡ್ಲಿಂಗ್ ಅಂತ ಹೇಳ್ತಾ ಇರ್ತೀವಿ. ಓಕೆ, ಕ್ಲೌಡ್ ಸೀಡಿಂಗ್. ಸೊ ಆ್ಯಂಡ್ ಅಫ್ಕೋರ್ಸ್ ಇಲ್ಲಿ ಬಳಸ್ತಕ್ಕಂಥ ಒಂದು ಕೆಮಿಕಲ್ಸ್ ಅಂದರೆ ಮಾಮೂಲಿಯಾಗಿ ಸಿಲ್ವರ್ ಅಯೋಡೈಡ್ನ ಯೂಸ್ ಮಾಡ್ತಾರೆ, ಆಮೇಲೆ ಸಿಲ್ವರ್ ಬ್ರೋಮೈಡ್ನ ಯೂಸ್ ಮಾಡ್ತಾರೆ, ಹಾಗೆ ಅಯೋಡೈಡ್ ಕಾಂಪೌಂಡ್ಸ್ನ ಜನರಲ್ ಇದನ್ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸಲ್ಲಿ ಯಾವುದಂತ ನೋಡೋಣ. ಸೊ ಫಸ್ಟ್ ಒನ್ ಸಿಲ್ವರ್ ಅಯೋಡೈಡ್ ಆ್ಯಂಡ್ ಪೊಟ್ಯಾಷಿಯಮ್ ಅಯೋಡೈಡ್. ಸೊ ಫಸ್ಟ್ ಆಪ್ಷನ್ನೇ ಕರೆಕ್ಟ್ ಆಗಿದೆ.
ಸೊ ಮೊದಲನೇ ಇದೆ ಕರೆಕ್ಟ್ ಆಗ್ತದೆ. ಓಕೆ, ಸೊ ನೆಕ್ಸ್ಟ್ ಏನು ಕೊಟ್ಟಿದೆ ಅಂತ ನೋಡೋಣ. ಎರಡನೇ ಆಪ್ಷನ್ ಸಿಲ್ವರ್ ನೈಟ್ರೇಟ್ ಆ್ಯಂಡ್ ಪೊಟ್ಯಾಷಿಯಮ್ ಐಡೈಡ್ ಅಲ್ಲ. ಓಕೆ, ಸಿಲ್ವರ್ ಅಯೋಡೈಡ್ ಆ್ಯಂಡ್ ಪೊಟ್ಯಾಷಿಯಮ್ ನೈಟ್ರೇಟ್ ಅದು ಅಲ್ಲ. ಲಾಸ್ಟ್ ಒನ್ ಸಿಲ್ವರ್ ನೈಟ್ರೇಟ್ ಆ್ಯಂಡ್ ಪೊಟ್ಯಾಷಿಯಮ್ ಕ್ಲೋರೈಡ್, ಇದು ಸರಿ ಇಲ್ಲ. ಅಫ್ಕೋರ್ಸ್ ಸೋಡಿಯಂ ಕ್ಲೋರೈಡ್ ಉಪ್ಪನ್ನು ಕೂಡ ಬಳಸ್ತಾರೆ. ಸೊ ಸೋಡಿಯಂ ಕ್ಲೋರೈಡ್ ಇಸ್ ಅ ವೆರಿ ಗುಡ್ ಹೈಗ್ರೋಸ್ಕೋಪಿಕ್ ಸಬ್ಸ್ಟೆನ್ಸ್. ಅದನ್ನು ಸ್ಪ್ರೇ ಮಾಡಿದಾಗ ಅಟ್ಮಾಸ್ಫಿಯರ್ ಇರ್ತಕ್ಕಂಥ ವಾಟರ್ನ ಅದು ಅಬ್ಸರ್ವ್ ಮಾಡ್ಕೊಳುತ್ತೆ, ಹೀರ್ಕೊಳ್ತದೆ. ಓಕೆ, ಸೊ ಒಂದು ಕ್ಲೌಡ್ ಫಾರ್ಮ್ ಆಗಲಿಕ್ಕೆ ಅಫ್ಕೋರ್ಸ್ ಅಟ್ಮಾಸ್ಫಿಯರ್ಲಿ ವಾಟರ್ ವೇಪರ್ಸ್ ಇದೆ, ವಾಟರ್ ಮಾಲಿಕ್ಯೂಲ್ಸ್ ಇದೆ, ಅದು ಫ್ರೀಸ್ ಆಗಬೇಕು, ಘನೀಭವಿಸಬೇಕು ಅಂದರೆ ಒಂದು ಸಾಲಿಡ್ ಸಬ್ಸ್ಟೆನ್ಸ್ ಬೇಕಾಗ್ತದೆ. ಸಾಮಾನ್ಯವಾಗಿ ಏರಲ್ಲಿ ಇರ್ತಕ್ಕಂಥ ಒಂದು ಸಸ್ಪೆಂಡೆಡ್ ಈ ಡಸ್ಟ್ ಪಾರ್ಟಿಕಲ್ಸೇ ಅವೇ ನ್ಯೂಕ್ಲಿಯರ್ ಫಾರ್ಮೇಷನ್ಗೆ ಅವೇ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುತ್ತೆ. ಓಕೆ, ಹಾಗಾಗದೇ ಇದ್ದಾಗ ಈ ಸಿಲ್ವರ್ ಐಡೈಡ್ ಮತ್ತು ಪೊಟ್ಯಾಷಿಯಮ್ ಐಡೈಡ್ ಅಥವಾ ಸಿಲ್ವರ್ ಬ್ರೋಮೈಡ್ ಅಂತ ಒಂದು ಸಬ್ಸ್ಟೆನ್ಸ್ನ ಸೊ ಏರೋಪ್ಲೈನ್ಸ್ ಮೂಲಕ ಸೊ ಅದನ್ನು ಮೇಲ್ಗಡೆ ಎತ್ತರದ ಭಾಗದಲ್ಲಿ ಸೊ ಅವನ್ನ ಸ್ಪ್ರೇ ಮಾಡ್ತಾರೆ. ಸೊ ಅದು ಕ್ಲೌಡ್ ಫಾರ್ಮೇಷನ್ಗೆ ಇದು ಕಾರಣ ಆಗಿರ್ತದೆ. ಸೊ ಹಾಗಾಗಿ ಫೋರ್ತ್ ಕ್ವಶನ್ಗೆ ಸೊ ಫಸ್ಟ್ ಒನ್ ಸರಿಯಾದ ಆನ್ಸರ್. ನೆಕ್ಸ್ಟ್ ಕ್ವಶನ್, ಫಿಫ್ತ್ ಕ್ವಶನ್ ನೋಡೋಣ. GPS aided ಜಿಯೋ ಆಗ್ಮೆಂಟೆಡ್ ನ್ಯಾವಿಗೇಷನ್, ಶಾರ್ಟ್ ಫಾರ್ಮಲ್ಲಿ ಇದನ್ನು ಗಗನ್ ಅಂತಲೂ ಹೇಳ್ತಾರೆ. ಯೂಸಸ್ ಅ ಸಿಸ್ಟಮ್ ಆಫ್ ಗ್ರೌಂಡ್ ಸ್ಟೇಷನ್ಸ್ ಟು ಪ್ರೊವೈಡ್ ನೆಸರಿ ಆಗ್ಮೆಂಟೇಷನ್. ವಿಚ್ ಆರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಆರ್ ಕರೆಕ್ಟ್ ಇನ್ ರೆಸ್ಪೆಕ್ಟ್ ಆಫ್ ಗಗನ್? ಓಕೆ, ಸೊ ಒಂದು ನ್ಯಾವಿಗೇಷನ್ ಸಿಸ್ಟಮ್ ನಮ್ಮಲ್ಲಿ ಇದೆ. ಓಕೆ, ಇನ್ನು ಅಫ್ಕೋರ್ಸ್ ಎಸ್ಪೆಷಲಿ ಏರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ ಅಂತಲೇ ನ್ಯಾವಿಗೇಷನ್ ಸಿಸ್ಟಮ್ನ ಫಸ್ಟ್ ಪ್ಲ್ಯಾನ್ ಮಾಡಿದ್ರು. ಸೊ ದಿಸ್ ವಾಸ್ ಎ ಜಾಯಿಂಟ್ ವೆಂಚರ್ ಲಾಂಚ್ಡ್ ಬೈ ಇಸ್ರೋ ಆ್ಯಂಡ್ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಇಬ್ಬರು ಜಂಟಿಯಾಗಿ ಈ ಪ್ರೋಗ್ರಾಮ್ನ ಲಾಂಚ್ ಮಾಡಿದ್ರು. ಸೊ ಅದಕ್ಕೋಸ್ಕರ ಅಂತ ಇಸ್ರೋ 2 ಸ್ಯಾಟಲೈಟ್ಸ್ನ ಕೂಡ ಕಳಿಸ್ಕೊಡ್ತು, ಕಮ್ಯುನಿಕೇಷನ್ ಸ್ಯಾಟಲೈಟ್ಸ್, GSAT 8 ಆ್ಯಂಡ್ GSAT 10 ಅಂತ ಹೇಳ್ಬಿಟ್ಟು. ಸೊ ಈ ನ್ಯಾವಿಗೇಷನ್ ಅಫ್ಕೋರ್ಸ್ ಏನಿದು ಏರ್ ಬೇಸ್ಡ್ ನ್ಯಾವಿಗೇಷನ್ ಸಿಸ್ಟಮ್ ಅಂತಂದರೆ ಅಫ್ಕೋರ್ಸ್ ಏರೋಪ್ಲೈನ್ಸ್. ಓಕೆ, ಏರೋಪ್ಲೈನ್ಸ್ ಅಥವಾ ಏರ್ ಕ್ರಾಫ್ಟ್ಸು ಸೊ ಅವು ಪ್ರಯಾಣ ಮಾಡಬೇಕಾದಾಗ ಸೊ ಅವಕ್ಕೆ ಕರೆಕ್ಟಾಗಿ ಸೊ ಅದಕ್ಕೆ ಲ್ಯಾಂಡಿಂಗ್ ಸೈಟ್ ಎಲ್ಲಿದೆ ಅಂತ ಅವಕ್ಕೆ ಹೇಳಬೇಕಾಗತ್ತೆ, ಅದು ರೂಟ್ ಎಲ್ಲಿದೆ ಅಂತ ಅದು ಹೇಳಬೇಕಾಗತ್ತೆ. ಸೊ ಅದು ಟೇಕ್ ಆಫ್ ತಗೊಳ್ಳೋ ಸಂದರ್ಭದಲ್ಲಿ ಜರ್ನಿಲಿದ್ದಾಗ ಸೊ ಇನ್ಫಾರ್ಮೇಷನ್ ಬೇಕಾಗತ್ತೆ. ಹಾಗೆ ಲ್ಯಾಂಡ್ ಆಗಬೇಕಾದಾಗ ಸೊ ಎಸ್ಪೆಷಲಿ ವಿಂಟರ್ ಸೀಸನಲ್ಲಿ ಲ್ಯಾಂಡಿಂಗ್ ಸೈಟ್ ಕಾಣಿಸೋದಿಲ್ಲ, ಪ್ರಾಪರ್ ಲ್ಯಾಂಡಿಂಗ್ ಸೈಟ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಸೊ ಪೈಲಟ್ಗೆ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಸೊ ಇದು ಆ್ಯಕ್ಯುರೇಟಾಗಿ ಸೊ ಮಾಹಿತಿಯನ್ನು ಕೊಡ್ತಕ್ಕಂಥ, ಡೇಟಾನ ಕೊಡ್ತಕ್ಕಂಥ ಒಂದು ಸ್ಯಾಟ್ಲೈಟ್ ಬೇಸ್ಡ್ ನ್ಯಾವಿಗೇಷನ್ ಸಿಸ್ಟಮ್ ಅಂತ ಹೇಳ್ಬೋದು. ಆ್ಯಂಡ್ ಇನಿಷಿಯಲಿ ಅಫ್ಕೋರ್ಸ್ ಇದು ಏರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅಂತಲೇ ಸೊ ಇದನ್ನು ಯೋಜಿಸಲಾಯಿತು. ಆದರೆ ಆಮೇಲೆ ಇದನ್ನು ಮ್ಯಾರಿಟೈಮ್ ಈವನ್ ಡಿಫೆನ್ಸ್ ಸರ್ವಿಸಸಲ್ಲಿ ಇದನ್ನು ಯೂಸ್ ಮಾಡ್ತಾ ಇದ್ದೀವಿ, ರೈಲ್ ರೋಡ್ಸಲ್ಲಿ ಇದು ಯೂಸ್ ಮಾಡ್ಕೊಳ್ತಾ ಇದ್ವಿ. ಓಕೆ, ಆ್ಯಕ್ಯುರೇಟಾಗಿ ಪೈಲಟ್ಗೆ ಸೊ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿ ಸೊ ಲ್ಯಾಂಡಿಂಗ್ ಸೈಟ್ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು. ಓಕೆ, ಆ್ಯಂಡ್ ಅಫ್ಕೋರ್ಸ್ ಇದರಲ್ಲಿ ಒಂದು ಗ್ರೌಂಡ್ ಸ್ಟೇಷನ್ಸ್ ಇರ್ತವೆ. ಓಕೆ, ಅಪ್ಲಿಂಕ್ ಒಂದು ಸ್ಟೇಷನ್ಸ್ ಇರ್ತವೆ. ಸೊ ಬ್ಯಾಂಗ್ಳೂರಲ್ಲಿ 2 ಹತ್ರ ಒಂದು ಅಪ್ಲಿಂಕ್ ಸ್ಟೇಷನ್ಸ್ ಇದ್ದಾವೆ. ಡೆಲ್ಲಿಲಿ ಸೊ ಒಂದು ಅಪ್ಲಿಂಕ್ ಸ್ಟೇಷನ್ ಒಂದಿದೆ. ಓಕೆ, ಮಾಹಿತಿಯನ್ನು ಸೊ ಏರ್ ಪೈಲಟ್ಗೆ ಅಥವಾ ಪೈಲಟ್ಗೆ ಸೊ ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಅಪ್ಲಿಂಕ್ ಸಿಸ್ಟಮ್ಸ್ ಅಂತ ಹೇಳ್ಬೋದು. ಸ್ಯಾಟಲೈಟ್ಸಿಂದ ಕಲೆಕ್ಟ್ ಮಾಡಿಕೊಂಡು ಸೊ ಅದನ್ನು ಪೈಲಟ್ಗೆ ಆ ಸರ್ವಿಸ್ನ ಪ್ರೊವೈಡ್ ಮಾಡ್ತಕ್ಕಂಥದ್ದು. ಸೊ ಇದು ಅಫ್ಕೋರ್ಸ್ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ಸ್ನ ಕೊಟ್ಟಿದ್ದಾರೆ. ಸೊ ಆ ಸ್ಟೇಟ್ಮೆಂಟ್ಸ್ನ ಸ್ವಲ್ಪ ನೋಡೋಣ. ಫಸ್ಟ್ ಸ್ಟೇಟ್ಮೆಂಟ್ ಈ ಥರ ಇದೆ. ಸೊ ಇಟ್ ಈಸ್ ಡಿಸೈನ್ ಟು ಪ್ರೊವೈಡ್ ಅಡಿಷನಲ್ ಆ್ಯಕ್ಯುರಸಿ ಆ್ಯಂಡ್ ಇಂಟಿಗ್ರಿಟಿ. ಕನ್ನಡದಲ್ಲಿ ಹೆಚ್ಚುವರಿ ನಿಖರತೆ ಮತ್ತು ಸಮಗ್ರತೆಯನ್ನು ಒದಗಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಅಬ್ಸಲ್ಯೂಟ್ಲಿ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟ್, ಇಟ್ ವಿಲ್ ಅಲೋ ಮೋರ್ ಯೂನಿಫಾರ್ಮ್ ಆ್ಯಂಡ್ ಹೈ ಕ್ವಾಲಿಟಿ ಏರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್. ಇದು ಏಕರೂಪದ ಮತ್ತು ಉತ್ತಮ ಗುಣಮಟ್ಟದ ವಾಯು ಸಂಚಾರ ನಿರ್ವಹಣೆಯನ್ನು ಸಾಧ್ಯವಾಗಿಸುತ್ತೆ. ಎರಡನೇ ಸ್ಟೇಟ್ಮೆಂಟ್ ಕೂಡ ಸರಿ ಇದೆ. ಆ್ಯಂಡ್ ಥರ್ಡ್ ಸ್ಟೇಟ್ಮೆಂಟ್ಸ್, ಇಟ್ ವಿಲ್ ಪ್ರೊವೈಡ್ ಬೆನಿಫಿಟ್ಸ್ ಓನ್ಲಿ ಇನ್ ಏವಿಯೇಷನ್ ಬಟ್ ನಾಟ್ ಇನ್ ಅದರ್ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಸೊ ಲಾಸ್ಟ್ ಒನ್ ಅಫ್ಕೋರ್ಸ್ ಇದು ಬರೀ ಈ ವಾಯುಮಾನ ಇದಕ್ಕೆ ಮಾತ್ರ ಇದು ಪ್ರಯೋಜನ ಇದು ಸಿಗುತ್ತೆ, ಸೊ ಬೇರೆ ಟ್ರಾನ್ಸ್ಪೋರ್ಟೇಷನ್ಸ್ಗೆ ಇಲ್ಲ ಅಂತ ಸ್ಟೇಟ್ಮೆಂಟ್ ಲಾಸ್ಟ್ ಸ್ಟೇಟ್ಮೆಂಟ್ ಹೇಳುತ್ತೆ. ಬಟ್ ಹಾಗೇನಿಲ್ಲ. ಓಕೆ, ಸೊ ಮ್ಯಾರಿಟೈಮ್ ಇದು ಟ್ರಾನ್ಸ್ಪೋರ್ಟೇಷನ್ಸ್ ಅದನ್ನು ಯೂಸ್ ಮಾಡ್ತಾರೆ. ಹೈವೇ ಟ್ರಾನ್ಸ್ಪೋರ್ಟೇಷನ್ಸಲ್ಲಿ ಈ ಗಗನ್ಯ ಸಿಸ್ಟಮ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ರೈಲ್ ರೂಟ್ಸಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಹಾಗೆ ಡಿಫೆನ್ಸ್ ಸರ್ವಿಸಸ್
ಓಕೆ, ಡಿಫೆನ್ಸ್ ಟ್ರಾನ್ಸ್ಪೋರ್ಟೇಷನಲ್ಲಿ ಅಲ್ಲಿ ಕೂಡ ಹೈ ಸೆಕ್ಯೂರಿಟಿ ಟ್ರಾನ್ಸ್ಪೋರ್ಟೇಷನ್ಸ್ಗೆ ಈ ಗಗನ್ ವ್ಯವಸ್ಥೆಯನ್ನು ಸ್ಯಾಟಲೈಟ್ ಬೇಸ್ಡ್ ನ್ಯಾವಿಗೇಷನ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಕೊನೆ ಹೇಳಿಕೆ ಇದು ತಪ್ಪು ಅಂತ ಹೇಳ್ಬೋದು. ಸೊ ಮೊದಲು ಮತ್ತು ಎರಡನೇ ಹೇಳಿಕೆ ಸರಿ ಇದೆ. ಸೊ ಆ ಪ್ರಕಾರ ನೋಡಿದಾಗ ಇಲ್ಲಿ ಡಿ ಆನ್ಸರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. 6ನೇ ಪ್ರಶ್ನೆ ಹೇಗಿದೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಎ ಆಕ್ಷನ್ ಸಮಿಟ್ ಹೆಲ್ಡ್ ಇನ್ ಪ್ಯಾರಿಸ್ ಇನ್ February 2025. So they are given 2 statements regarding A Action Summit, and of course we have to see whether the statements are correct or incorrect. So the first statement reads like this. So co-chaired with India, the event builds on the advances made at the Bletchley Park Summit held in 2023 and the Seoul Summit held in 2024. So second statement, it also reads like this. Again, both are related to the AE Action Summit held in Paris. So second one is like this. Along with other countries, US and UK also signed the declaration on inclusive and sustainable AA. Okay. So now first one ಹೇಳಿಕೆ, ಮೊದಲನೇ ಹೇಳಿಕೆ ಸ್ವಲ್ಪ ಗಮನಿಸಿದಾಗ ಈ ಸಮ್ಮೇಳನ, ಓಕೆ, ಪ್ಯಾರಿಸಲ್ಲಿ ನಡೆದ ಈ ಸಮ್ಮೇಳನದಲ್ಲಿ ನರೇಂದ್ರ ಮೋದಿಯವರ ಒಂದು ಸಹ ಅಧ್ಯಕ್ಷತೆ, ಆಬ್ವಿಯಸ್ಲಿ ಫ್ರಾನ್ಸ್ನ ಪ್ರೆಸಿಡೆಂಟ್ಸ್ ಅವರು ಅಧ್ಯಕ್ಷತೆ ವಹಿಸಿರ್ತಾರೆ. ಸೊ ಸಹ ಅಧ್ಯಕ್ಷತೆ ನರೇಂದ್ರ ಮೋದಿ ಅವರು ವಹಿಸಿದ್ರು. ಸೊ ಅವರ ಸಹ ಅಧ್ಯಕ್ಷತೆಯಲ್ಲಿ ಸುಮಾರು 50ಕ್ಕಿಂತ ಹೆಚ್ಚಿನ ದೇಶಗಳು ಅದರಲ್ಲಿ ಭಾಗಿಯಾಗಿದ್ದು. ಚೈನಾ ಕೂಡ ಈ ಸಮ್ಮೇಳನದಲ್ಲಿ ಭಾಗಿಯಾಗಿತ್ತು. ಸೊ ಭಾಗಿಯಾಗಿ ಒಂದು ಸ್ಟೇಟ್ಮೆಂಟ್ಗೆ ಸಹಿ ಆಗ್ತವೆ. ಸೊ ಇನ್ಕ್ಲೂಸಿವ್ ಆ್ಯಂಡ್ ಸಸ್ಟೈನಬಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಪೀಪಲ್ ಆ್ಯಂಡ್ ಪ್ಲಾನೆಟ್ ಅಂತ ಹೇಳಿ. ಸೊ ಇದೊಂದು ಡಾಕ್ಯುಮೆಂಟ್ ಅಂತಲೂ ತಿಳ್ಕೊಬೋದು. ಮೇಯ್ನ್ ಅದರ ಒಂದು ಆಬ್ಜೆಕ್ಟಿವ್ಸ್ ಏನಾಗಿರ್ತದೆ, ಡೆವಲಪಿಂಗ್ ಕಂಟ್ರೀಸ್ ಕೂಡ, ಸೊ ಅದು ಕೂಡ AI ಇಂಟೆಲಿಜೆನ್ಸ್ನ ಒಂದು ಬೆನಿಫಿಟ್ಸ್ ಅದಕ್ಕೂ ಸಿಗೋಂಗೆ ಅದಕ್ಕೆ ಹೆಲ್ಪ್ ಮಾಡಬೇಕು. ಸೊ ಆ ಒಂದು ಇನ್ಇಕ್ವಾಲಿಟೀಸ್ ಅಥವಾ ಗ್ಯಾಪ್ಸ್ ಏನಿದೆ ಬಿಟ್ವೀನ್ ದ ಡೆವಲಪ್ಡ್ ಕಂಟ್ರೀಸ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್ ಅದನ್ನು ಕಡಿಮೆ ಮಾಡಬೇಕು. ಎಸ್ಪೆಷಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದಕ್ಕೆ ಬಂದಾಗ, ಆ ಕ್ಷೇತ್ರಕ್ಕೆ ಬಂದಾಗ. ಸೊ ಇದು ಮುಖ್ಯ ಉದ್ದೇಶಗಳಾಗಿರ್ತದೆ. ಸೊ ಇದಕ್ಕೆ ಈ ಸಮ್ಮೇಳನಕ್ಕೆ ನರೇಂದ್ರ ಮೋದಿಯವರು ಸಹ ಅಧ್ಯಕ್ಷತೆಯನ್ನು ವಹಿಸಿದರು. ಸೊ ಇದು ಪ್ಯಾರಿಸಲ್ಲಿ ನಡೆಯಿತು. ಹಾಗಾಗಿ ಮೊದಲನೇ ಹೇಳಿಕೆ ಸರಿ ಇದೆ. ಎರಡನೇ ಹೇಳಿಕೆ, ಅಫ್ಕೋರ್ಸ್ ಈ ಹೇಳಿಕೆ ಪ್ರಕಾರ, ಎರಡನೇ ಹೇಳಿಕೆ ಪ್ರಕಾರ US ಮತ್ತು UK ಕೂಡ ಸೊ ಈ ಸ್ಟೇಟ್ಮೆಂಟ್ಗೆ ಅದಕ್ಕೆ ಸಹಿ ಹಾಕತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಆದರೆ ಓಕೆ, ಅಮೇರಿಕಾ ಮತ್ತು UK ಸೊ ಈ ಇನ್ಕ್ಲೂಷನ್ ಸಸ್ಟೈನಬಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಪೀಪಲ್ ಆ್ಯಂಡ್ ಪ್ಲಾನೆಟ್ಗೆ ಅದಕ್ಕೆ ಸಹಿ ಹಾಕಲಿಲ್ಲ. ಸೊ ಹಾಗಾಗಿ ಎರಡನೇ ಹೇಳಿಕೆ ತಪ್ಪು. ಸೊ ಮೊದಲನೇ ಹೇಳಿಕೆ ಮಾತ್ರ ಸರಿಯಾಗಿದೆ. ಸೊ ಹಾಗಾಗಿ ಕೆಳಕೊಟ್ಟಿರ್ತಕ್ಕಂಥ ಆಪ್ಷನ್ಸಲ್ಲಿ ಒನ್ ಓನ್ಲಿ. ಸೊ 7ನೇ ಪ್ರಶ್ನೆ ನೋಡೋಣ. ಇಲ್ಲೂ ಮತ್ತೆ ಹೇಳಿಕೆಗಳು ಇರ್ತಕ್ಕಂಥ ಒಂದು ಪ್ರಶ್ನೆ. 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಫಸ್ಟ್ ಈ 3 ಹೇಳಿಕೆಗಳನ್ನು ಫಸ್ಟ್ ನೋಡ್ಬೋಣ. ಫಸ್ಟ್ ಒನ್, India has joined the Mineral Security Partnership as a member. Second one, India is a resource-rich country in all the 30 critical minerals that it has identified. Third statement, the Parliament in 2023 has amended the Mines and Minerals bracketed Development and Regulation Act 1957, empowering the central government to exclusively action mining lease and composite licenses for certain critical minerals. ಸೊ ಇದು ಕ್ರಿಟಿಕಲ್ ಮಿನರಲ್ಸ್ ಬಗ್ಗೆ ಈ 3 ಹೇಳಿಕೆಗಳು ಇದ್ದಾವೆ. ಸೊ ಅಫ್ಕೋರ್ಸ್ ಈ ಕ್ರಿಟಿಕಲ್ ಮಿನರಲ್ಸ್ ಅಂದರೆ ಅದಕ್ಕೆ ಕ್ಲಿಯರ್ ಒಂದು ಡೆಫಿನೇಷನ್ ಅಂತ ಏನು ಇರೋದಿಲ್ಲ. ಈ ತುಂಬ ಎಕನಾಮಿಕಲಿ ಅವನ್ನ ನಾವು ಗಣಿಗಾರಿಕೆ ಮಾಡಿ ಅವನ್ನ ತೆಗಿತಕ್ಕಂಥದ್ದು ತುಂಬ ಕಷ್ಟ ಇರ್ತದೆ ಅಂಥ ಒಂದು ಮಿನರಲ್ಸ್. ಬಟ್ ಇವು ಈಗ ಪ್ರಸ್ತುತ ಒಂದು ಕಾಲಕ್ಕೆ ಈ ಖನಿಜಗಳು ಬೇಕಾಗಿರುತ್ತೆ. ಎಲೆಕ್ಟ್ರಾನಿಕ್ ಗೆಜೆಟ್ಸ್ ತಯಾರು ಮಾಡಲಿಕ್ಕೆ, ಅಲ್ಲಿ ಸೆಮಿ ಕಂಡಕ್ಟರ್ಸ್ನ ಡೆವಲಪ್ ಮಾಡೋದ್ರಲ್ಲಿ, ಟ್ರಾನ್ಸ್ಪೋರ್ಟೇಷನ್ ಫೀಲ್ಡಲ್ಲಿ, ಡಿಫೆನ್ಸ್ ಕ್ಷೇತ್ರದಲ್ಲಿ ಈ ಮಿನರಲ್ಸ್ ಬಳಕೆ ಈಗ ಇತ್ತೀಚೆಗೆ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದೆ. ಅಫ್ಕೋರ್ಸ್ ಈಗ ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ಕ್ಷೇತ್ರಕ್ಕೆ ಕೂಡ ಈ ಕೀಲಕ ಖನಿಜಗಳ ಒಂದು ಅಗತ್ಯತೆ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದರಲ್ಲಿ ಅಫ್ಕೋರ್ಸ್ ಚೈನಾದ ಒಂದು ಡಾಮಿನೆನ್ಸ್ ಇದರಲ್ಲಿ ಹೆಚ್ಚಿಗಿದೆ ಅಂತಲೇ ಹೇಳ್ಬೋದು. ಕ್ರಿಟಿಕಲ್ ಮಿನರಲ್ಸ್ ಎಲ್ಲ ಹೆಚ್ಚಿಗೆ ಅವ್ರ ಕಡೆನೇ ಇದೆ. ಯಾಕಂದರೆ ಹೋರ್ಡಿಂಗ್ ಮೋಸ್ಟ್ ಆಫ್ ದ ಕ್ರಿಟಿಕಲ್ ಮಿನರಲ್ಸ್.
and all other countries, world countries, they are getting the critical minerals from China. ಓಕೆ, ಈ ಚೈನಾದಿಂದ ಏನು ಕ್ರಿಟಿಕಲ್ ಮಿನರಲ್ಸ್ ಸಪ್ಲೈ ಆಗ್ತದೆ, ಇದನ್ನು ಹೇಗಾದರೂ ಮಾಡಿ ಅವರ ಡಾಮಿನೆನ್ಸ್ನ ಕಡಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟು, ಸೊ US ಈ ಸಪ್ಲೈ ಚೈನ್ ಬೇರೆ ಕಂಟ್ರೀಸಿಂದ ಸೇರಿ, ಎಲ್ಲ ಕಂಟ್ರೀಸು, ಹಲವು ಕಂಟ್ರೀಸ್ ಸೇರಿಕೊಂಡು ಈ ಸಪ್ಲೈ ಚೈನ್ನ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು US ಲೆಡ್ ಮಿನರಲ್ ಪಾರ್ಟ್ನರ್ಶಿಪ್ ಒಂದು ಅಸ್ತಿತ್ವಕ್ಕೆ ಬರ್ತದೆ. ಓಕೆ, ಈ ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್. ಓಕೆ, ಚೈನಾದಿಂದ ಈ ಖನಿಜಗಳ ಒಂದು ಭದ್ರತೆ, ಯಾವುದೇ ಇದಕ್ಕೂ ಕೂಡ ಚೈನಾ ಮೇಲೆ ಡಿಪೆಂಡ್ ಆಗ್ತಾನೆ ಇದಕ್ಕೆ ಸಹಿ ಆಗ್ತಕ್ಕಂಥ ದೇಶಗಳೇನಿದ್ದಾವೆ ಆ ದೇಶಗಳು ಅವ್ರುಗಳಲ್ಲಿರ್ತಕ್ಕಂಥ ಒಂದು ಖನಿಜಗಳು, ಕ್ರಿಟಿಕಲ್ ಮಿನರಲ್ಸ್ ಏನಿದೆ, ಅವನ್ನ ಗಣಿಗಾರಿಕೆ ಮಾಡಿ ಯಾರು ಈ ಒಂದು ಇದಕ್ಕೆ ಸಹಿ ಆಗ್ತಾರೋ ಅವ್ರಿಗೆಲ್ಲ ಓಕೆ ಗಣಿಗಾರಿಕೆಯಲ್ಲಿ ಅದಕ್ಕೆ ಅದ್ರ ಬಗ್ಗೆ ಏನು ನಾಲೆಡ್ಜ್ ಇದೆಯೋ ಅದನ್ನು ಹಂಚ್ಕೊಳ್ಳೋದಕ್ಕೆ ಒಂದು ಮೆಮೊರಾಂಡಮ್ ಆಫ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬೋದು. ಸೊ ಇದನ್ನು ಶಾರ್ಟ್ ಫಾರ್ಮಲ್ಲಿ MSP ಅಂತ ಹೇಳಿ, ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಅಂತ, ಅದನ್ನು ಶಾರ್ಟ್ ಫಾರ್ಮಲ್ಲಿ MSP ಅಂತ ಕರಿಬೋದು. ಸೊ ಇದಕ್ಕೆ ಭಾರತ ಕೂಡ ಜಾಯ್ನ್ ಆಗಿದೆ, 14th ಮೆಂಬರ್ ಆಗಿ. ಸೊ 2023 ಸೊ ಇಂಡಿಯಾ ಕೂಡ ಜಾಯ್ನ್ ಆಯಿತು. ಓಕೆ, ಇಟ್ ಈಸ್ US ಲೆಡ್ ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್. ಓಕೆ, ಅದರಲ್ಲಿ ಇಂಡಿಯಾ ಕಡೆದೆ, ಆಸ್ಟ್ರೇಲಿಯಾ, ಜರ್ಮನಿ ಸೇರಿದ್ರೆ ಕೆಲವು ದೇಶಗಳು, ಯುರೋಪಿಯನ್ ಯೂನಿಯನ್, ಓಕೆ ಹಲವು ದೇಶಗಳು ಇದರಲ್ಲಿ ಸೇರಿಕೊಂಡಿದೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್, ಇಂಡಿಯಾ ಹ್ಯಾಸ್ ಜಾಯಿನ್ ದ ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಆಸ್ ಅ ಮೆಂಬರ್. ಸೊ ದಿ ಸ್ಟೇಟ್ಮೆಂಟ್ ಇಸ್ ಕನೆಕ್ಟೆಡ್. ಓಕೆ, 2023 ಸೊ ಇಂಡಿಯಾ ಸೊ ಇದಕ್ಕೆ ಸೇರ್ಕೊಳ್ತು, ಸದಸ್ಯ ರಾಷ್ಟ್ರವಾಗಿ ಸೇರ್ಕೊಳ್ತು. ಎರಡನೇದು, ಇಂಡಿಯಾ ಈಸ್ ಅ ರಿಸೋರ್ಸ್ ರಿಚ್ ಕಂಟ್ರಿ ಇನ್ ಆಲ್ 30 ಕ್ರಿಟಿಕಲ್ ಮಿನರಲ್ಸ್ ದಟ್ ಇಟ್ ಹ್ಯಾಸ್ ಐಡೆಂಟಿಫೈಡ್ ಅಂತಿದೆ. ಓಕೆ, ಸೊ ಇಂಡಿಯಾ ಈಸ್ ನಾಟ್ ಎ ರಿಸೋರ್ಸ್ ರಿಚ್ ಕಂಟ್ರಿ. ನಮ್ಮಲ್ಲಿ ಕ್ರಿಟಿಕಲ್ ಮಿನರಲ್ಸು ಸೊ ಅಷ್ಟು ಸಾಕಷ್ಟು ಇಲ್ಲ. ಸೊ ಕ್ರಿಟಿಕಲ್ ಮಿನರಲ್ಸು ನಾನು ಹೇಳ್ದಂಗೆ ಚೈನಾದಲ್ಲಿ ಸಾಕಷ್ಟಿದೆ. ಚೈನಾ ಹಾಗೆ ಅರ್ಜೆಂಟೀನಾ ಲೀಥಿಯಂ ಪ್ರೊಡಕ್ಷನಲ್ಲಿ, ಸೊ ಅರ್ಜೆಂಟೀನಾ ಕೂಡ ಅದು ಕೂಡ ಉನ್ನತ ಸ್ಥಾನದಲ್ಲಿದೆ. ಹಾಗೆ ಚಿಲಿ ಅದು ಕೂಡ ಲೀಥಿಯಂ ಪ್ರೊಡಕ್ಷನಲ್ಲಿ, ಸೊ ಅದು ಕೂಡ ಟಾಪ್ ರ್ಯಾಂಕಲ್ಲಿದೆ ಅಂತ ಹೇಳ್ಬೋದು. ಬೊಲಿವಿಯಾ. ಓಕೆ, ಇದು ಕೆಲವು ದೇಶಗಳು ಈ ಕ್ರಿಟಿಕಲ್ ಮಿನರಲ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾವೆ. ಬಟ್ ಇಂಡಿಯಾ ಇದರಲ್ಲಿ ರಿಚ್ ಕಂಟ್ರಿ ಅಂತ ಅಲ್ಲ. ಓಕೆ, ಯು ಡೋಂಟ್ ಹ್ಯಾವ್ ಸಫಿಷಿಯಂಟ್ ಮಿನರಲ್ಸ್, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ದ ಕ್ರಿಟಿಕಲ್ ಮಿನರಲ್ಸ್. ಓಕೆ, ಬಟ್ ಇಂಡಿಯಾ ಹ್ಯಾಸ್ ಐಡೆಂಟಿಫೈಡ್, ದಿ ಗವರ್ಮೆಂಟ್ ಹ್ಯಾಸ್ ಐಡೆಂಟಿಫೈಡ್ 30 ಕ್ರಿಟಿಕಲ್ ಮಿನರಲ್ಸ್. ಓಕೆ, ಆಗಲೇ ನಾನು ಕೆಲವೊಂದು ಹೇಳ್ತಿದ್ದಲ್ಲೇ, ಆ್ಯಂಟಿಮನಿ, ಬಿಸ್ಮತ್, ಆ್ಯಂಡ್ ದೆನ್ ಕ್ಯಾಡ್ಮಿಯಂ, ಓಕೆ ಹಾಗೆ ಹಾಫ್ನಿಯಂ, ಜರ್ಮೇನಿಯಂ, ಓಕೆ ಟೆಲ್ಯೂರಿಯಂ, ಈ ಥರ ಸುಮಾರು ಇದ್ದಾವೆ. ಓಕೆ, ಸೊ ಆ 30 ಮಿನರಲ್ಸ್ನ ಸೊ ನಾವು ಐಡೆಂಟಿಫೈ ಮಾಡಿದ್ವಿ. ಐಡೆಂಟಿಫೈ ಮಾಡಿ ಈ ಮಿನರಲ್ಸ್ ಬೇರೆ ಬೇರೆ ದೇಶಗಳಲ್ಲಿ ಎಲ್ಲೆಲ್ಲಿದೆಯೋ ಆ ದೇಶಗಳ ಜೊತೆಗೆ ಸೊ ಒಪ್ಪಂದಗಳು ಮಾಡಿಕೊಂಡು ಸೊ ಅಲ್ಲಿ ಗಣಿಗಾರಿಕೆ ಮಾಡಿ ಆ ಒಂದು ಮಿನರಲ್ಸ್ನ ಓಕೆ ನಾವು ಪಡೆಯತಕ್ಕಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ವಿ. ಸೊ ಹಾಗಾಗಿ ಈ ಎರಡನೇ ಹೇಳಿಕೆ, ಇಂಡಿಯಾ ಇಸ್ ಎ ರಿಸೋರ್ಸ್ ರಿಚ್ ಕಂಟ್ರಿ ಇನ್ ಆಲ್ 30 ಕ್ರಿಟಿಕಲ್ ಮಿನರಲ್ಸ್ ಅಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಸೊ ದಿಸ್ ಇಸ್ ರಾಂಗ್. ಗವರ್ಮೆಂಟ್ ಹ್ಯಾಸ್ ಐಡೆಂಟಿಫೈಡ್ 30 ಡಿಫ್ರೆಂಟ್ ಮಿನರಲ್ಸ್ ಆಸ್ ಎ ಕ್ರಿಟಿಕಲ್ ಮಿನರಲ್ಸ್. ಸೊ ಅದು ಕರೆಕ್ಟ್ ಆಗಿದೆ, ಬಟ್ ರಿಸೋರ್ಸ್ ರಿಚ್ ಕಂಟ್ರಿ ಅನ್ನೋದು ತಪ್ಪ. ಸೊ ಹಾಗಾಗಿ ಎರಡನೇ ಹೇಳಿಕೆ ಇದು ಸರಿ ಇಲ್ಲ ಅಂತ ಹೇಳ್ಬೋದು. ಓಕೆ, ಸೊ ಮೊದಲನೇದು ಸರಿ ಇದೆ. ಇನ್ನು ಮೂರನೇ ಹೇಳಿಕೆ ಏನು ಹೇಳ್ತದೆ, ದ ಪಾರ್ಲಿಮೆಂಟ್ ಇನ್ 2023 ಹ್ಯಾಸ್ ಅಮೆಂಡೆಡ್ ದ ಮೈನ್ಸ್ ಆ್ಯಂಡ್ ಮಿನರಲ್ಸ್ ಆ್ಯಕ್ಟ್ 1957 ಎಂಪವರಿಂಗ್ ದಿ ಸೆಂಟ್ರಲ್ ಗವರ್ಮೆಂಟ್ ಟು ಎಕ್ಸ್ಕ್ಲೂಸಿವ್ಲಿ mining lease and composite license for certain critical minerals. ಎರಡನೇ ಹೇಳಿಕೆ ಕೂಡ ಇದು ಕೂಡ ಸರಿ ಇದೆ ಅಂತ ಹೇಳ್ಬೋದು. ಓಕೆ, ಕೆಲವು ತಿದ್ದುಪಡಿಗಳನ್ನ ಮಾಡಿದೆ 2023 ಓಕೆ ಮಾಡಿ ಪ್ರೈವೇಟ್ ಕಂಪ್ನೀಸ್ ಕೂಡ ಸೊ ಅವ್ರಿಗೆ ಲೀಸ್ ಕೊಡಲಿಕ್ಕೆ, ಓಕೆ ಲೀಸ್ ಅಗ್ರಿಮೆಂಟ್ಸ್ ಮಾಡಿಕೊಡ್ಲಿಕ್ಕೆ ಸೊ ಕೆಲವೊಂದು ಇಂಟರ್ನ್ಯಾಷನಲ್ ಒಂದು ಲೀಸ್ ಅಗ್ರಿಮೆಂಟ್ಸ್ ಯಾವ ರೀತಿ ಸೊ ಆ ರೀತಿಯಾಗಿ ಸೊ ಕೆಲವೊಂದು ತಿದ್ದುಪಡಿಗಳನ್ನ ಸೊ ನಮ್ಮ ಇದರಲ್ಲಿ ಕೂಡ ಮಾಡಲಾಗಿದೆ. ಓಕೆ, ಹಾಗಾಗಿ ಇಲ್ಲಿ ಮೂರನೇ ಹೇಳಿಕೆಯೂ ಸರಿಯಾಗಿದೆ. ಓಕೆ, ಸೊ ಏಳನೇ ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥ ಮೂರು ಹೇಳಿಕೆಗಳಲ್ಲಿ ಎರಡನೇ ಹೇಳಿಕೆ ಬಿಟ್ಟು ಮೊದಲನೇ ಮತ್ತು ಮೂರನೇ ಹೇಳಿಕೆ ಸರಿಯಾಗಿದೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಬಂದು ಸಿ ಆಪ್ಷನ್ ಆಗುತ್ತೆ. ಸೊ ನೆಕ್ಸ್ಟ್ ಈಗ 8th ಕ್ವಶನ್ ನೋಡೋಣ. ಇದು ಕೂಡ ಹೇಳಿಕೆಗಳು ಕೊಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ. ಸೊ ದೇ ಆರ್ ಗಿವನ್ ಸ್ಟೇಟ್ಮೆಂಟ್ಸ್ ಅಗೇನ್ ಹಿಯರ್. ಸೊ ಸ್ಟೇಟ್ಮೆಂಟ್ಸು ಎಷ್ಟು ಸ್ಟೇಟ್ಮೆಂಟ್ಸ್ ರೈಟ್ ಇದೆ, ಸೊ ಎಷ್ಟು ರಾಂಗ್ ಇದೆ, ಸೊ ಅದನ್ನು ನಾವು ಹೇಳಬೇಕು. ಈ ಸ್ಟೇಟ್ಮೆಂಟ್ಸ್ ನೋಡೋಣ. ಫಸ್ಟ್ ಸ್ಟೇಟ್ಮೆಂಟ್ ಈ ಥರ ಇದೆ,
without the atmosphere, temperature would be well below freezing point everywhere on the Earth's surface. ಸೊ ಭೂಮಿಗೆ ವಾತಾವರಣ ಇಲ್ಲದೇ ಇದ್ದಿದ್ರೆ ಭೂಮಿಯ ಒಂದು ತಾಪಮಾನ ತುಂಬ ಕಡಿಮೆ ಇರ್ತಾ ಇತ್ತು, ಫ್ರೀಸಿಂಗ್ ಪಾಯಿಂಟ್. ಓಕೆ, 0 ಡಿಗ್ರಿ ಆಗಿರ್ತಿತ್ತು ಅಂತ ಹೇಳ್ಬಿಟ್ಟು ಸೊ ಮೊದಲನೇ ಹೇಳಿಕೆ ಹೇಳ್ತದೆ. ಎರಡನೇ ಹೇಳಿಕೆ ನೋಡೋಣ. ಸೊ ಲೆಟ್ಸ್ ಸಿ ದ ಸೆಕೆಂಡ್ ಸ್ಟೇಟ್ಮೆಂಟ್. The second statement reads like this: heat absorbed and trapped by the atmosphere maintains our planet's average temperature. Okay, ವಾತಾವರಣ, ಭೂಮಿ ಸುತ್ತಲೂ ಇರ್ತಕ್ಕಂಥ ಒಂದು ವಾತಾವರಣ ಸೊ ಇದನ್ನು ತಾಪಮಾನವನ್ನು ಹಿಡಿದಿಟ್ಕೊಳ್ಳುತ್ತೆ ಅಂತ ಎರಡನೇ ಹೇಳಿಕೆ ಅರ್ಥ ಬರುತ್ತೆ. ಸೊ ಮೂರನೇ ಹೇಳಿಕೆ ನೋಡೋಣ. Atmosphere's gases like carbon dioxide are particularly good at absorbing and trapping radiation. ಸೊ ವಾತಾವರಣದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಈ ತಾಪಮಾನವನ್ನು ಅದನ್ನು ಬಂಧಿಸ್ಕೊಳ್ತಾ ಇದೆ, ಓಕೆ, ಅದನ್ನು ಟ್ರ್ಯಾಪ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಮೂರನೇ ಹೇಳಿಕೆ ಇದೆ. ಇನ್ನು ಅಫ್ಕೋರ್ಸ್ ಇಲ್ಲಿ ನಾವು 3 ಹೇಳಿಕೆಗಳನ್ನು ನೋಡಿದಾಗ ಫಸ್ಟ್ ಒನ್, ವಿತೌಟ್ ದಿ ಅಟ್ಮಾಸ್ಫಿಯರ್ ಟೆಂಪ್ರೇಚರ್ ವುಡ್ ಬಿ ವೆಲ್ ಬಿಲೋ ಫ್ರೀಸಿಂಗ್ ಪಾಯಿಂಟ್ ಅಂತ ಇದೆ. ನಾವು ಭೂಮಿಗೆ ವಾತಾವರಣ ಇಲ್ದಿರಿದ್ರೆ ಭೂಮಿಯ ಒಂದು ತಾಪಮಾನ, ಸರಾಸರಿ ತಾಪಮಾನ -90 ಡಿಗ್ರಿ ಸೆಂಟಿಗ್ರೇಡ್ ಹಂಗಿರ್ತಾ ಇತ್ತು. ಸೊ ಭೂಮಿಗೆ ವಾತಾವರಣ ಇರೋದ್ರಿಂದ ಅದೊಂಥರ ಬ್ಲ್ಯಾಂಕೆಟ್ ಥರ ಭೂಮಿಯನ್ನು ಆವರಿಸಿ ಭೂಮಿಯಿಂದ ಹೊರಗೆ ಹೋಗ್ತಾ ಇರ್ತಕ್ಕಂಥ ಒಂದು ವಿಕಿರಣಗಳೇನಿದೆ, ರೇಡಿಯೇಷನ್ಸ್ನ ಟ್ರ್ಯಾಪ್ ಮಾಡ್ತಿದೆ. ಸೊ ಹಾಗಾಗಿ ಭೂಮಿಗೆ ಒಂದು ತಾಪಮಾನ ಇದೆ. ಓಕೆ, ಆವರೇಜ್ ಒಂದು ಟೆಂಪ್ರೇಚರ್ ನಾವು ತೆಗೆದುಕೊಂಡಾಗ ಅರ್ತ್ಸ್ ಆವರೇಜ್ ಟೆಂಪ್ರೇಚರ್ ಇಸ್ ಅರೌಂಡ್ 14 to 16 ಡಿಗ್ರಿ ಅಂತ ಹೇಳ್ಬೋದು. ಓಕೆ, ಸೊ ದಿಸ್ ವಾಟ್ ಎವರ್ ದಿ ಹೀಟ್ ವಿ ಹ್ಯಾವ್ ಆನ್ ದಿ ಅರ್ತ್ ಸರ್ಫೇಸ್, ಇಟ್ ಇಸ್ ಮೈನ್ಲಿ ಡ್ಯೂ ಟು ದ ಅಟ್ಮಾಸ್ಫಿಯರ್. ಇಟ್ ಇಸ್ ವರ್ಕಿಂಗ್ ಲೈಕ್ ಎ ಬ್ಲ್ಯಾಂಕೆಟ್ ಆ್ಯಂಡ್ ಇಟ್ ಈಸ್ preventing the radiation of heat completely into the space. ಸೊ ಪೂರ್ತಿಯಾಗಿ ವಿಕಿರಣಗಳು ಬಾಹ್ಯಾಕಾಶಕ್ಕೆ ಹೋಗೋದನ್ನ ಸ್ವಲ್ಪ ಮಟ್ಟಿಗೆ ಅದನ್ನ ತಡೆ ಹಿಡಿದು ಸೊ ಭೂಮಿ ಮೇಲೆ ಸ್ವಲ್ಪ ತಾಪಮಾನವನ್ನು ಉಳಿಸ್ಕೊಳ್ತಾ ಇದೆ. ಸೊ ಹಾಗಾಗಿ ಮೊದಲನೇ ಹೇಳಿಕೆನೂ ಸರಿ ಇದೆ, ಎರಡನೇ ಹೇಳಿಕೆನೂ ಸರಿ ಇದೆ. ಮೂರನೇ ಹೇಳಿಕೆ ಏನು ಹೇಳ್ತದೆ? ಅಟ್ಮಾಸ್ಫಿಯರ್ ಗ್ಯಾಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್ ಆರ್ ಪರ್ಟಿಕ್ಯುಲರ್ಲಿ ಗುಡ್ ಅಟ್ ಅಬ್ಸಾರ್ಬಿಂಗ್ ಆ್ಯಂಡ್ ಟ್ರಾಪಿಂಗ್ ರೇಡಿಯೇಷನ್. ಆ್ಯಂಡ್ ಅಫ್ಕೋರ್ಸ್ ಇದು ಕೂಡ ಮೂರನೇ ಹೇಳಿಕೆ ಕೂಡ ಸರಿನೇ. ನಮಗೆ ನಮ್ಮ ಭೂಮಿಯ ವಾತಾವರಣದಲ್ಲಿ ನಾವು ಕಾರ್ಬನ್ ಡೈಆಕ್ಸೈಡ್ ನೋಡಿದಾಗ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ 0.03% ಅಷ್ಟಿದೆ. ನಾವು ಬೇರೆ ಗ್ರಹಗಳಲ್ಲಿ ನೋಡಿದಾಗ ಮಂಗಳ ಗ್ರಹದಲ್ಲಿ ತೆಗೆದುಕೊಂಡಾಗ ಕಾರ್ಬನ್ ಡೈಆಕ್ಸೈಡ್ ಸುಮಾರು 95% ಅಷ್ಟಂಗಿದೆ. ಹಾಗೆ ಶುಕ್ರ ಗ್ರಹದಲ್ಲಿ ತೆಗೆದುಕೊಂಡಾಗ, ಭೂಮಿಗೆ ಮುಂಚೆ ಬರ್ತಕ್ಕಂಥ ಶುಕ್ರ ಗ್ರಹ ವೀನಸ್, ಅದ್ರಲ್ಲಿ ತೆಗೆದುಕೊಂಡಾಗ ಅಲ್ಲೂ ಕೂಡ ಅಷ್ಟೇ. ಸೊ ದೇ ಆರ್ ಆಲ್ಸೋ ವಿ ಹ್ಯಾವ್ ಮೋರ್ ದ್ಯಾನ್ 90% ಆಫ್ ಕಾರ್ಬನ್ ಡೈಆಕ್ಸೈಡ್. ಸೊ ಕಾರ್ಬನ್ ಡೈಆಕ್ಸೈಡ್ ವೀನಸ್ಸಲ್ಲಿ, ಶುಕ್ರ ಗ್ರಹದಲ್ಲಿ ಅತಿ ಹೆಚ್ಚಿಗೆ ಇರೋದ್ರಿಂದನೇ ಸೌರಮಂಡಲದಲ್ಲಿ ಅತಿ ಹೆಚ್ಚಿನ ಒಂದು ಏನು ಪ್ರಕಾಶಮಾನವಾದ ಹಾಗೆ ಅತಿ ಹೆಚ್ಚಿನ ತಾಪಮಾನ ಇರ್ತಕ್ಕಂಥ ಒಂದು ಗ್ರಹ ಅಂತ ಅದು ಅನಿಸ್ಕೊಳ್ತದೆ. ಓಕೆ, ಸೊ ಯಾಕೆ ಆ ಥರ ಅನಿಸ್ಕೊಳ್ತದೆ? ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿಗಿರೋದ್ರಿಂದ. ಸೊ ಭೂಮಿ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದ್ದಿದ್ರೆ ಸೊ ಭೂಮಿಯ ತಾಪಮಾನ ಫ್ರೀಸಿಂಗ್ ಪಾಯಿಂಟಲ್ಲಿ ಇರ್ತಾ ಇತ್ತು, ಲೆಸ್ ದ್ಯಾನ್ 0 ಡಿಗ್ರಿ ಸೆಂಟಿಗ್ರೇಡ್ ಹಂಗೆ ಇರ್ತಾ ಇತ್ತು. ಸೊ ಹಂಗಾಗಿ ಮೂರನೇ ಹೇಳಿಕೆನೂ ಸರಿ ಇದೆ. ಸೊ ಇದರಲ್ಲಿ 3 ಹೇಳಿಕೆಗಳು ಸರಿ ಇದೆ. ಹಾಗಾಗಿ ಸರಿಯಾದ ಒಂದು ಆಪ್ಷನ್ ಬಂದು ಸಿ. ಓಕೆ, 1, 2, 3. ಸೊ 3 ಸರಿ ಇರ್ತಕ್ಕಂಥದ್ದು. ಸೊ ಈ ಮೂರನೇ ಆಪ್ಷನ್ ಸರಿ ಇದೆ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. 9ನೇ ಪ್ರಶ್ನೆ ಹೇಗಿದೆ? Consider the following statements about ರಾಷ್ಟ್ರೀಯ ಗೋಕುಲ್ ಮಿಷನ್. ಓಕೆ, ಈ ಪ್ರಶ್ನೆ ರಾಷ್ಟ್ರೀಯ ಗೋಕುಲ್ ಮಿಷನ್ ಬಗ್ಗೆ ಇದೆ. ಓಕೆ, ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಇವೆರಡೂ ಇದ್ರ ಬಗ್ಗೆನೇ ಸಂಬಂಧಪಟ್ಟಿರ್ತದೆ. ಸೊ ಹೇಳಿಕೆಗಳೇನಿದೆ ಅಂತ ನೋಡೋಣ. ಹೇಳಿಕೆಗಳು ಎಷ್ಟು ಮಟ್ಟಿಗೆ ಸರಿ ಇದೆ ಅಂತ ನೋಡೋಣ. ಫಸ್ಟ್ ಸ್ಟೇಟ್ಮೆಂಟ್ ರೀಡ್ಸ್ ಲೈಕ್ ದಿಸ್: ಇಟ್ ಇಸ್ ಇಂಪಾರ್ಟೆಂಟ್ for the upliftment of rural poor, as majority of low producing indigenous animals are with small and marginal farmers and landless laborers. Okay, ಕಡಿಮೆ ಉತ್ಪಾದಕ ಒಂದು ಸ್ಥಳೀಯ ಜೀವಿಗಳು, ಸ್ಥಳೀಯ ಪ್ರಾಣಿಗಳು ನಮ್ಮಲ್ಲಿ ಎಸ್ಪೆಷಲಿ ದನಕರುಗಳು, ಅವು ಸಣ್ಣ ರೈತರ ಹತ್ರ ಮತ್ತು ಸಣ್ಣ ಮಧ್ಯಮ ಭೂ ಹಿಡುವಳಿದಾರರ ಹತ್ರ ಈ ರೀತಿಯ ಒಂದು ಹಸುಗಳು ಹೆಚ್ಚಿಗಿರೋದ್ರಿಂದ ಸೊ ನಮ್ಮಲ್ಲಿ ಉತ್ಪಾದಕತೆ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಓಕೆ, ಇಟ್ಸ್ ಇಂಪಾರ್ಟೆಂಟ್ ಫಾರ್ ದಿ ಅಪ್ಲಿಫ್ಟ್ಮೆಂಟ್ ಆಫ್, ಇದರ ಉದ್ದೇಶ ಏನು? ರಾಷ್ಟ್ರೀಯ ಗೋಕುಲ್ ಮಿಷನ್ ಉದ್ದೇಶ ಏನು?
Okay, for the upliftment of rural poor, okay, as a majority of low producing indigenous animals are with small and marginal farmers and landless laborers. ಓಕೆ ಸೊ ರೈತರು ನಮ್ಮಲ್ಲಿ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ ಏನಿದ್ದಾರೆ ಇವರೇ ಸುಮಾರು 86% ಅಷ್ಟೇ ಇದ್ದಾರೆ. ಸೊ ಅವರ ಇನ್ಕಮ್ ಕಮ್ಮಿ ಆಗಲಿಕ್ಕೆ ಇನ್ಕಮ್ ಕಡಿಮೆ ಇರಲಿಕ್ಕೆ ಸೊ ಒಂದು ರೀಸನ್ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ಹಸುಗಳು ಅದು ನಮ್ಮ ಪಶುಸಂಗೋಪನೆ ಏನು ನಮ್ಮ ದೇಶದಲ್ಲಿ ನಡೀತಾ ಇದೆ ಅದು ಉತ್ತಮ ತಳಿಯ ಪಶುಗಳಲ್ಲದೆ ಇರೋದು ಮತ್ತು ಉತ್ಪಾದಕತೆ ಬೇರೆ ದೇಶಗಳಿಗೆ ಹೋಲಿಸಿದಾಗ ಸೊ ತುಂಬ ಕಡಿಮೆ ಇರೋದು. ಸೊ ಈ ವಿಶ್ವದಲ್ಲೇ ಹಾಲಿನ ಉತ್ಪಾದನೆಯಲ್ಲಿ ಭಾರತ ಮೊದಲನೇ ಸ್ಥಾನದಲ್ಲಿದ್ದರೂ ಕೂಡ ಉತ್ಪಾದಕತೆ ವಿಷಯಕ್ಕೆ ಬಂದಾಗ ಸೊ ಬೇರೆ ದೇಶಗಳಿಗೆ ಹೋಲಿಸಿದಾಗ ಯುರೋಪಿಯನ್ ಕಂಟ್ರೀಸು ಮತ್ತು ಅಮೆರಿಕಾಸ್ ಆ ದೇಶಗಳಿಗೆ ಹೋಲಿಸಿದಾಗ ಉತ್ಪಾದಕತೆಯಲ್ಲಿ ಭಾರತ ಹಿಂದಕ್ಕಿದೆ. ಓಕೆ, ಇಲ್ಲಿ ಸಣ್ಣ ಮತ್ತು ಒಂದು ಮಾಧ್ಯಮಿಕ ಹಿಡುವಳಿದಾರ ಇರೋದ್ರಿಂದ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ ನಮ್ಮಲ್ಲಿ ಹೆಚ್ಚಿಗೆ ಇರೋದ್ರಿಂದ ಸೊ ಅವರ ಒಂದು ಇನ್ಕಮ್ ಹೆಚ್ಚಿಗೆ ಮಾಡಬೇಕು ಅಂತಂದರೆ ಸೊ ಉತ್ತಮ ಒಂದು ತಳಿಗಳನ್ನು ಅವರು ಪೋಷಿಸಬೇಕಾಗುತ್ತೆ. ಸೊ ಉತ್ಪಾದನೆ ಹೆಚ್ಚಿಗೆ ಮಾಡ್ಕೋಬೇಕಾಗ್ತದೆ. ಸೊ ಅವರ ಉತ್ಪಾದನೆ ಹೆಚ್ಚಿಗೆ ಮಾಡಲಿಕ್ಕೆ ಅವರ ಆದಾಯ ಹೆಚ್ಚಿಗೆ ಆಗಲಿಕ್ಕೆ ಸೊ ಈ ಒಂದು ರಾಷ್ಟ್ರೀಯ ಗೋಕುಲ್ ಮಿಷನ್ನ 2014ರಲ್ಲಿ ಈ ಸ್ಕೀಮ್ನ ಜಾರಿಗೆ ತರಲಾಯಿತು. ಓಕೆ, ಸೊ ಅಫ್ಕೋರ್ಸ್ ನಮ್ಮಲ್ಲಿರ್ತಕ್ಕಂಥ ಒಂದು ಈ ಪಶುಸಂಗೋಪನೆ ಸೊ ಅದರಲ್ಲಿ ಉತ್ಪಾದಕತೆ ಹೆಚ್ಚಿಗೆ ಮಾಡ್ತಕ್ಕಂಥದ್ದು ಉತ್ಪಾದನೆ ಹೆಚ್ಚಿಗೆ ಮಾಡ್ತಕ್ಕಂಥದ್ದು ಸೊ ವೈಜ್ಞಾನಿಕ ಒಂದು ವಿಧಾನಗಳಿಂದ ಅವುಗಳ ಒಂದು ಉತ್ಪಾದಕತೆ ಹೆಚ್ಚಿಗೆ ಮಾಡ್ತಕ್ಕಂಥ ಒಂದು ಯೋಜನೆ ಇದು ಕಾರ್ಯಯೋಜನೆ. ಹಾಗಾಗಿ ಮೊದಲನೇ ಹೇಳಿಕೆ ಇದು ಸರಿ ಇದೆ. ಸೆಕೆಂಡ್ ಸ್ಟೇಟ್ಮೆಂಟ್ ಏನಿರ್ತದೆ, ಇಟ್ ವಾಸ್ ಇನಿಷಿಯೇಟೆಡ್ ಟು ಪ್ರಮೋಟ್ ಇಂಡಿಜಿನಿಯಸ್ ಕ್ಯಾಟಲ್ ಆ್ಯಂಡ್ ಬಫಲೋ ರೇರಿಂಗ್ ಆ್ಯಂಡ್ ಕನ್ಸರ್ವೇಷನ್ ಇನ್ ಸೈಂಟಿಫಿಕ್ ಆ್ಯಂಡ್ ಹಾಲಿಸ್ಟಿಕ್ ಮ್ಯಾನರ್. ಓಕೆ, ಸೊ ನಮ್ಮ ಸ್ಥಳೀಯ ತಳಿಗಳೇನಿದ್ದಾವೆ ಆ ಒಂದು ತಳಿಗಳ ಸಂರಕ್ಷಣೆ ಮಾಡ್ತಕ್ಕಂಥದ್ದು ವೈಜ್ಞಾನಿಕ ರೀತಿಯಲ್ಲಿ ಅವುಗಳ ಒಂದು ಉತ್ಪಾದಕತೆಯನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ಯೋಜನೆ ಇದು ಅಂತ ಹೇಳಿಬಿಟ್ಟು ಎರಡನೇ ಹೇಳಿಕೆ ಹೇಳ್ತಿದೆ. ಇದು ಕೂಡ ಸರಿಯೇ. ಸೊ ಉತ್ಪಾದನೆ ಹೆಚ್ಚಿಗೆ ಮಾಡಲಿಕ್ಕೆ ಬೇರೆ ವಿದೇಶಿ ತಳಿಗಳನ್ನ ತಂದು ಸೊ ನಮ್ಮಲ್ಲಿ ಅವುಗಳ ಒಂದು ಸಾಕಾಣಿಕೆ ಮಾಡಿ ಅವುಗಳಿಂದ ಉತ್ಪಾದಕತೆ ಹೆಚ್ಚಿಗೆ ಮಾಡ್ಕೋಬೇಕು ಅಂತೆಲ್ಲ ಸ್ಥಳೀಯ ತಳಿಗಳೇನಿದೆ ಅವುಗಳನ್ನ ಇಂಪ್ರೂವ್ ಮಾಡಿ ಓಕೆ ಅವುಗಳಿಂದನೂ ಉತ್ಪಾದನೆ ಹೆಚ್ಚಿಗೆ ಮಾಡ್ತಕ್ಕಂಥ ಒಂದು ಕಾರ್ಯಯೋಜನೆ. ಹಾಗಾಗಿ ಇಲ್ಲಿ ಎರಡನೇ ಹೇಳಿಕೆ ಕೂಡ ಸರಿ ಇದೆ. ಮೊದಲು ಮತ್ತು ಎರಡನೇ ಹೇಳಿಕೆ ಎರಡು ಸರಿ ಸಿ ಆನ್ಸರ್ ಆಗುತ್ತೆ. ಓಕೆ, ಬೋತ್ 1 and 2 ಸೊ ಇದು ಆನ್ಸರ್ ಆಗ್ತದೆ. ಸೊ ನೆಕ್ಸ್ಟ್ 10ನೇ ಪ್ರಶ್ನೆ, ಇದು ಕೂಡ ಹೇಳಿಕೆಗಳಿರ್ತಕ್ಕಂಥ ಒಂದು ಪ್ರಶ್ನೆ. ಸೊ ಅಗೇನ್ ದ 10th ಕ್ವಶನ್ ಇಸ್ ಮಲ್ಟಿಪಲ್ ಸ್ಟೇಟ್ಮೆಂಟ್ ಕ್ವಶನ್. ಸೊ ಕ್ವಶನ್ ಈ ಥರ ಇದೆ, ಕನ್ಸಿಡರ್ ದಿ ಫಾಲೋಯಿಂಗ್ ಟೈಪ್ಸ್ ಆಫ್ ವೆಹಿಕಲ್ಸ್. Okay, the first one is full battery electric vehicles. Second one, hydrogen fuel cell vehicles. Third one, fuel cell electric hybrid vehicles. Okay, ಮೂರು ಇವನ್ನ ರೀತಿಯ ವೆಹಿಕಲ್ಸ್ನಲ್ಲಿ ಕೊಟ್ಟಿದ್ದಾರೆ. ಫುಲ್ ಬ್ಯಾಟ್ರಿ ಎಲೆಕ್ಟ್ರಿಕ್ ಸೈಕಲ್ಸ್ ಅಂದರೆ ಅದರಲ್ಲಿ ಪವರ್ಡ್ ಬೈ ವಾಟ್. ಓಕೆ, ವೆಹಿಕಲ್ಸ್ ಆರ್ ಪವರ್ಡ್ ಬೈ ವಾಟ್ ಆ ಬೇಸಿಸ್ ಮೇಲೆ ಸೊ ಮೂರು ಥರದ ವೆಹಿಕಲ್ಸ್ ಇಲ್ಲಿದ್ದಾವೆ. ಸೊ ಒನ್ ಈಸ್ ಫುಲ್ ಬ್ಯಾಟ್ರಿ ಎಲೆಕ್ಟ್ರಿಕ್ ವೆಹಿಕಲ್ಸ್. ಎರಡನೇದು ಹೈಡ್ರೋಜನ್ ಫ್ಯೂಯಲ್ ಸೆಲ್ ವೆಹಿಕಲ್, ಹೈಡ್ರೋಜನ್ನ ಫ್ಯೂಯಲ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು. ಓಕೆ, ಹೈಡ್ರೋಜನ್ನ ಸ್ಪ್ಲಿಟ್ ಮಾಡಿ ಅದರಿಂದ ಜನ್ರೇಟ್ ಮಾಡ್ತಕ್ಕಂಥದ್ದು. ಆ್ಯಂಡ್ ಥರ್ಡ್ ಈಸ್ ಫ್ಯೂಯಲ್ ಸೆಲ್ ಎಲೆಕ್ಟ್ರಿಕ್ ಹೈಬ್ರಿಡ್ ವೆಹಿಕಲ್ಸ್. ಓಕೆ, ಹೈಬ್ರಿಡ್ ವೆಹಿಕಲ್ ಮೂರನೇದು. ಎರಡು ಥರದ ಒಂದು ಪವರ್ ಜನರೇಟರ್ಸ್ ಇರುತ್ತೆ. ಸೊ ಈ ಥರ ಮೂರು ಆಪ್ಷನ್ಸ್ ಇದ್ದಾವೆ. ಈ ಮೂರು ಆಪ್ಷನ್ಸ್ ಮೇಲೆ ಕ್ವಶನ್ ಪಾರ್ಟ್ ಏನಿದೆ ಅಂತ ನೋಡೋಣ. How many of the above are considered as alternative powertrain vehicles? Okay, so ಈ ಮೂರಲ್ಲಿ ಯಾವುದು ಆಲ್ಟರ್ನೇಟಿವ್ ಪವರ್ ಟ್ರೈನ್ ವೆಹಿಕಲ್ಸ್ ಅಂತ ಹೇಳ್ತಾನೆ. ಅಂದರೆ ವೆಹಿಕಲ್ ಮೂವ್ ಮಾಡೋಂಗೆ ಮಾಡ್ತಕ್ಕಂಥದ್ದು ಈ ಮೂರಲ್ಲಿ ಯಾವುದು ಆಲ್ಟರ್ನೇಟಿವ್ ಸೋರ್ಸಸ್ ಅಂತ ಕೇಳ್ತಾರೆ. ಆ್ಯಂಡ್ ಅಫ್ಕೋರ್ಸ್ ನಾವು ಜನರಲ್ ಆಗಿ ನಾವು ತೆಗೆದುಕೊಂಡಾಗ ಸೊ ದ ಕನ್ವೆನ್ಷನಲ್ ಸೋರ್ಸ್ ಆಫ್ ದಿ ಪವರ್ ಟ್ರೈನ್ ಈಸ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್, ಫಾಸಿಲ್ ಫ್ಯೂಯಲ್ಸ್. ಓಕೆ, ಸಾಂಪ್ರದಾಯಿಕವಾಗಿ ಸೊ ನಾವು ಇವು ಬಳಕೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಇಂಧನಗಳು, ಇವುಗಳಿಂದನೇ ಸೊ ವೆಹಿಕಲ್ ಮೂವ್ ಆಗ್ತಾ ಇತ್ತು. ಓಕೆ, ಎನರ್ಜಿ ಅದೇ ಪ್ರೊವೈಡ್ ಮಾಡ್ತಾ ಇತ್ತು. ಸೊ ಪೆಟ್ರೋಲ್ ಆ್ಯಂಡ್ ಫ್ಯೂಯಲ್, ಡೀಸೆಲ್, ಸೊ ದೀಸ್ ಫ್ಯೂಯಲ್ಸ್, ಫಾಸಿಲ್ ಫ್ಯೂಯಲ್ಸ್, ದೇ ಯೂಸ್ ಟು ಪ್ರೊವೈಡ್ ಎನರ್ಜಿ, ದೇ ಯೂಸ್ ಟು ಜನರೇಟ್ ದ ಎನರ್ಜಿ ಟು ಡ್ರೈವ್ ದ ವೆಹಿಕಲ್. ಓಕೆ, ಅವು ಬಿಟ್ಟು ಬೇರೆ ನಾವು ತೆಗೆದುಕೊಂಡಾಗ ಓಕೆ ಈಗ ಬ್ಯಾಟ್ರಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ತೆಗೆದುಕೊಂಡಾಗ ಸೊ ಅಲ್ಲಿ ಫಾಸಿಲ್ ಫ್ಯೂಯಲ್ಸ್ನ ಬಳಕೆ ಮಾಡ್ತಾ ಇಲ್ಲ. ಸೊ ಫುಲ್ ಎಲೆಕ್ಟ್ರಿಕ್ ವೆಹಿಕಲ್
ಇದರಿಂದ ವೆಹಿಕಲ್ ಮೂವ್ ಆಗ್ಬೋದು. ಸೊ ಇದು ಆಲ್ಟರ್ನೇಟಿವ್ ಒಂದು ಸೋರ್ಸ್ ಅಂತ ಹೇಳ್ಬೋದು. ಹಾಗೆ ಹೈಡ್ರೋಜನ್ ವೆಹಿಕಲ್ ತೆಗೆದುಕೊಂಡಾಗ, ಹೈಡ್ರೋಜನ್ ಫ್ಯೂಯಲ್ ತೆಗೆದುಕೊಂಡಾಗ ಸೊ ಅದು ಕೂಡ ಫಾಸಿಲ್ ಫ್ಯೂಯಲ್ಸ್ ಅಲ್ಲದೇ ಹೈಡ್ರೋಜನ್ ಬೇರೆ ಇದರಿಂದ ನಾವು ಅದನ್ನು ತೊಗೊಳ್ತಾ ಇದ್ವಿ, ಪ್ರೊಡ್ಯೂಸ್ ಮಾಡ್ತಾ ಇದ್ವಿ. ವಾಟರ್ ಸ್ಪ್ಲಿಟ್ ಮಾಡಿ ಸೊ ಹೈಡ್ರೋಜನ್ನ ಪ್ರೊಡ್ಯೂಸ್ ಮಾಡ್ತಾ ಇರ್ಬೋದು. ಸೊ ಇದು ಕೂಡ ಒಂದು ಆಲ್ಟರ್ನೇಟಿವ್ ಸೋರ್ಸ್ ಅಂತ ಆಯಿತು. ಹಾಗೆ ಫ್ಯೂಯಲ್ ಸೆಲ್ ಎಲೆಕ್ಟ್ರಿಕ್ ಹೈಬ್ರಿಡ್ ವೆಹಿಕಲ್, ಅದು ಕೂಡ ಅಷ್ಟೇ. ಅಲ್ಲೂ ಕೂಡ ನಾವು ಕನ್ವೆನ್ಷನಲ್ ಫ್ಯೂಯಲ್ಸ್ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ, ಸಾಂಪ್ರದಾಯಿಕ ಇಂಧನಗಳನ್ನು ಬಳಕೆ ಮಾಡಿದಾನೆ. ಸೊ ಬೇರೆ ಆಲ್ಟರ್ನೇಟಿವ್ ಸೋರ್ಸಸ್ನ ಬಳಕೆ ಮಾಡ್ತಾರಿಂದ ಈ 3 ಥರದ ವೆಹಿಕಲ್ಸು ಇವು ಆಲ್ಟರ್ನೇಟಿವ್ ಪವರ್ ಟ್ರೈನ್ ವೆಹಿಕಲ್ಸ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸಲ್ಲಿ ಸಿ ಕರೆಕ್ಟ್ ಇದೆ ಅಂತ ಹೇಳ್ಬೋದು. 11ನೇ ಪ್ರಶ್ನೆಗೆ ಬರೋಣ. ವಿತ್ ರೆಫರೆನ್ಸ್ ಟು ಅನ್ಮ್ಯಾನ್ಡ್ ಏರ್ ವೆಹಿಕಲ್ಸ್ UAVs ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇಲ್ಲೂ ಮತ್ತೆ ಹೇಳಿಕೆಗಳಿರ್ತಕ್ಕಂಥ ಪ್ರಶ್ನೆನೇ, 3 ಹೇಳಿಕೆಗಳು ಕೊಟ್ಟಿದ್ದಾರೆ. ಈಗ ಈ 3 ಹೇಳಿಕೆಗಳು ಈ ಅನ್ಮ್ಯಾನ್ಡ್ ಏರ್ ವೆಹಿಕಲ್ಸ್ ಮೇಲೆ, ಮಾನವ ರಹಿತ ಒಂದು ವಿಮಾನಗಳು ಅಂತ ಹೇಳ್ಬೋದು. ಸೊ ಈ ಮಾನವ ರಹಿತ ಹಗುರ ವಿಮಾನಗಳಂತ ಹೇಳ್ಬೋದು, ಲೈಟ್ ಏರ್ ವೆಹಿಕಲ್ಸ್ ಅಂತ ಹೇಳ್ತೀವಿ. ಸೊ ಅದ್ರ ಬಗ್ಗೆ ಇಲ್ಲಿ 3 ಸ್ಟೇಟ್ಮೆಂಟ್ಸ್ನ ಕೊಟ್ಟಿದ್ದಾರೆ. ಜನರಲಾಗಿ ಇವ್ರನ್ನ ಡ್ರೋನ್ಸ್ ಅಂತಲೂ ಹೇಳ್ತಿರ್ತೀವಿ. ಪೈಲಟ್ ಇರೋದಿಲ್ಲ, ಸಂಗಾಗಿ ಅನ್ಮ್ಯಾನ್ಡ್ ಅಂತ ಕರಿತಾ ಇದ್ವಿ. ಸೊ ರಿಮೋಟ್ ಕಂಟ್ರೋಲ್ಡ್, ಕೆಳಗಡೆ ಕೂತ್ಕೊಂಡು, ಸೊ ಪೈಲಟ್ ಕೆಳಗಡೆ ಕೂತ್ಕೊಂಡಿರ್ತಾರೆ. ಸೊ ಏರ್ ವೆಹಿಕಲ್ನ ಸೊ ಕೆಳಗಡೆಯಿಂದ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇದು ರಿಮೋಟ್ ಕಂಟ್ರೋಲ್ಡ್ ವೆಹಿಕಲ್ಸ್ ಆರ್ ಅನ್ಮ್ಯಾನ್ಡ್ ಏರ್ ವೆಹಿಕಲ್ಸ್ ಆರ್ ಡ್ರೋನ್ಸ್ ಅಂತಲೂ ಹೇಳ್ಬೋದು. ಸೊ ಅದ್ರ ಬಗ್ಗೆ 3 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ಸಲ್ಲಿ ಎಷ್ಟು ಸರಿ ಇದೆ ಅಂತ ನೋಡೋಣ. ಸೊ ಫಸ್ಟ್ ಒನ್, ಆಲ್ ಟೈಪ್ಸ್ ಆಫ್ UAVs ಕ್ಯಾನ್ ಡೂ ವರ್ಟಿಕಲ್ ಲ್ಯಾಂಡಿಂಗ್ ಅಂತದ. ಸೊ ಇದು UAVs ಬಗ್ಗೆ ಸೊ ಒಂದು ಜನರಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲ ಥರದ ಒಂದು ಮಾನವ ರಹಿತ ವಿಮಾನಗಳಲ್ಲಿ, ಏರ್ ವೆಹಿಕಲಲ್ಲಿ ವರ್ಟಿಕಲ್ ಲ್ಯಾಂಡಿಂಗ್ ಆಗತ್ತೆ ಅಂತ ಹೇಳ್ತಾರೆ. ಇಲ್ಲ, ಇದು ಸ್ವಲ್ಪ ನಾವು ನೋಡಿದಾಗ ಆಲ್ ಟೈಪ್ಸ್ ಅಂತ ಇದೆಯಲ್ಲ ಸ್ಟೇಟ್ಮೆಂಟಲ್ಲಿ, ಇದು ಸ್ವಲ್ಪ ಏನು ಪ್ರಾಬ್ಲಮ್ಯಾಟಿಕ್ ಅಂತ ಹೇಳ್ಬೋದು. ಓಕೆ, ನಾವು ವರ್ಟಿಕಲ್ ಲ್ಯಾಂಡಿಂಗ್ ನೋಡ್ತೀವಿ, ಇಲ್ಲ ಅಂತಲ್ಲ. ಓಕೆ, ಅನ್ಮ್ಯಾನ್ಡ್ ಏರ್ ವೆಹಿಕಲಲ್ಲಿ ಅಥವಾ ಡ್ರೋನ್ಸಲ್ಲಿ ವರ್ಟಿಕಲ್ ಲ್ಯಾಂಡಿಂಗ್ ಇದೆ. ಯಾವುದರಲ್ಲಿ, ಎಂಥ ಒಂದು ಡ್ರೋನ್ಸಲ್ಲಿ ಅಂತಂದಾಗ ಈ ಕ್ವಾಡ್ ಕ್ಯಾಪ್ಟರ್ಸ್ ಅಂತ ಬರ್ತವೆ. ಸೊ ಕ್ವಾಡ್ ಕ್ಯಾಪ್ಟರ್ಸ್ ಅಂದರೆ 4 ಕಾಲುಗಳಿದ್ದು, ಸೊ 4 ಕಾಲುಗಳಲ್ಲಿ ಫ್ಯಾನ್ಸ್ ಇರುತ್ತಲ್ಲ, ವಿಂಗ್ಸ್ ಇರುತ್ತಲ್ಲ, ರೊಟೇಟ್ ಆಗ್ತಕ್ಕಂಥ ವಿಂಗ್ಸ್, ರೋಟ್ರಿ ವಿಂಗ್ಸ್ ಅಂತ ಜನರಲಾಗಿ ಕರಿಬೋದು. ಸೊ ಅಂತ ಕ್ವಾಡ್ ಕ್ಯಾಪ್ಟರ್ಸಲ್ಲಿ ಸೊ ಅಲ್ಲಿ ನಾವು ವರ್ಟಿಕಲ್ ಲ್ಯಾಂಡಿಂಗ್ನ ನೋಡ್ತೀವಿ. ಓಕೆ, ಅದು ವರ್ಟಿಕಲ್ ಟೇಕ್ ಆಫ್ ತೆಗೆದುಕೊಳ್ಳುತ್ತೆ, ಹಾಗೆ ವರ್ಟಿಕಲ್ ಲ್ಯಾಂಡಿಂಗ್ ಕೂಡ ಮಾಡುತ್ತೆ. ಓಕೆ, ಸೊ ನಾವು ಬೇರೆ ಫಿಕ್ಸ್ಡ್ ವಿಂಗ್ಸ್ ಇರ್ತಕ್ಕಂಥ ಒಂದು ಅನ್ಮ್ಯಾನ್ಡ್ ಏರ್ ವೆಹಿಕಲ್ಸ್ ತೆಗೆದುಕೊಂಡಾಗ, ಸೊ ಫಿಕ್ಸ್ಡ್ ವಿಂಗ್ಸ್ ಇರ್ತಕ್ಕಂಥ ಒಂದು ಅನ್ಮ್ಯಾನ್ಡ್ ಏರ್ ವೆಹಿಕಲ್ಗೆ ಅದಕ್ಕೆ ರನ್ವೇ ಬೇಕಾಗತ್ತೆ. ಓಕೆ, ಟೇಕ್ ಆಫ್ ತೆಗೆದುಕೋಬೇಕು ಅಂದ್ರೆ ರನ್ವೇ ಬೇಕಾಗತ್ತೆ. ಓಕೆ, ಅದು ಸ್ಟ್ರೈಟಾಗಿ ಸೊ ವರ್ಟಿಕಲ್ ಲ್ಯಾಂಡಿಂಗ್ ಮಾಡೋಕ್ಕೆ ಹೋಗಿಲ್ಲ. ಸೊ ಹಾಗಾಗಿ ಇಲ್ಲಿ ಆಲ್ ಟೈಪ್ಸ್ ಅಂತ ಹೇಳಿರೋದು ತಪ್ಪಾಗ್ಬಿಡ್ತದೆ. ಓಕೆ, ಎಲ್ಲ ರೀತಿಯ ಅನ್ಮ್ಯಾನ್ಡ್ ವೆಹಿಕಲ್ ಅಲ್ಲ. ಸೊ ಕೆಲವು ಅನ್ಮ್ಯಾನ್ಡ್ ಏರ್ ವೆಹಿಕಲ್ಸು ಈ ಥರ ವರ್ಟಿಕಲ್ ಲ್ಯಾಂಡಿಂಗ್ ಆಗತ್ತೆ ಅಥವಾ ಮಾಡಲಿಕ್ಕೆ ಆಗತ್ತೆ ಅಂತ ಕೊಟ್ಟಿದ್ರೆ ಸೊ ಸ್ಟೇಟ್ಮೆಂಟ್ ಆವಾಗ ಸರಿ ಇರೋದು. ಹಾಗಾಗಿ ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ರಾಂಗ್ ಅಂತ ಹೇಳ್ಬೋದು. ಎರಡನೇ ಸ್ಟೇಟ್ಮೆಂಟ್ ಮತ್ತೆ ಇಲ್ಲಿ ಅದೇ ಇದರಿಂದನೇ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ ಟೈಪ್ಸ್ ಆಫ್ UAVs ಕ್ಯಾನ್ ಡೂ ಆಟೋಮೇಟೆಡ್ ಹೋರಿಂಗ್ ಅಂತ ಹೇಳ್ಬಿಟ್ಟು. ಸೊ ಜನರಲ್ ಆಗಿ ನಮಗೆ ನಾವು ಅನ್ಮ್ಯಾನ್ಡ್ ಏರ್ ವೆಹಿಕಲ್ ಅಂತಂದರೆ ನಾವು ಒಂದು ಮೂವಿಯಲ್ಲಿ ನೋಡಿರ್ತಕ್ಕಂಥ 3 Idiot ಮೂವಿಯಲ್ಲಿ ನೋಡಿರ್ತಕ್ಕಂಥ ಒಂದು ಡ್ರೋನ್ ಏನಿದೆ ಅದು ಪಿಕ್ಚರ್ ನಮ್ಮ ಮೈಂಡ್ ಬಂದ್ಬಿಡುತ್ತೆ. ಅಫ್ಕೋರ್ಸ್ ಅನ್ಮ್ಯಾನ್ಡ್ ಏರ್ ವೆಹಿಕಲ್ಸ್ ಆ ಥರದ್ದು ಇದೆ, ಬೇರೆ ಥರದ್ದು ಇದ್ದಾವೆ, ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ. ಓಕೆ, ಸೊ ಹಾಗಾಗಿ ಇಲ್ಲಿ ಕೂಡ ಆಟೋಮೇಟೆಡ್ ಹೋರಿಂಗ್ ಎಲ್ಲಿ ನಾವು ನೋಡ್ಬೋದು, ಎಂಥ ಒಂದು ಅನ್ಮ್ಯಾನ್ಡ್ ಏರ್ ವೆಹಿಕಲ್ಸ್ ನೋಡ್ಬೋದು ಅಂತಂದರೆ ಈ ರೋಟ್ರಿ ವಿಂಗ್ಸ್ ಇರ್ತಕ್ಕಂಥ ಒಂದು ಅನ್ಮ್ಯಾನ್ಡ್ ಏರ್ ವೆಹಿಕಲ್ಸಲ್ಲಿ. ಓಕೆ, ಅಂದರೆ ಮತ್ತೆ ಹಾಗೆ ಇದನ್ನೇ ಕ್ವಾಡ್ ಕಾಪ್ಟರ್ಸಲ್ಲಿ ನಾವು ನೋಡ್ತೀವಿ. ಕ್ವಾಡ್ ಅಂದರೆ 4 ಅಂತ. ಓಕೆ, ಸೊ ಹೆಲಿಕಾಪ್ಟರ್ ನಿಮ್ಗೆ ಗೊತ್ತದೆ, ಮೇಲ್ಗಡೆ ವಿಂಗ್ಸ್ ಇರ್ತಕ್ಕಂಥದ್ದು, ಫಿಕ್ಸ್ಡ್ ವಿಂಗ್ಸ್ ಇರ್ತಕ್ಕಂಥದ್ದು. ಸೊ ಕ್ವಾಡ್ ಕ್ಯಾಪ್ಟರ್ಸ್ ಅಂದರೆ 4 ಕಡೆಗೆ ರೋಟರ್ ವಿಂಗ್ಸ್ ಇರ್ತಕ್ಕಂಥದ್ದು. ಸೊ ಅದನ್ನು ಕ್ವಾಡ್ ಕ್ಯಾಪ್ಟರ್ಸ್ ಅಂತ ಹೇಳ್ತೀವಿ. ಸೊ ಈ ಕ್ವಾಡ್ ಕ್ಯಾಪ್ಟರ್ಸಲ್ಲಿ ಅಲ್ಲಿ ನಾವು ಆಟೋಮೇಟೆಡ್ ಹೋರಿಂಗ್ನ ಕಾಣ್ತೀವಿ. ಓಕೆ, ಸೊ ಬೇರೆ ರೀತಿಯ ಒಂದು ಅನ್ಮ್ಯಾನ್ಡ್ ಏರ್ ವೆಹಿಕಲ್ಸಲ್ಲಿ ಅಲ್ಲಿ ಏನು ಹೋರಿಂಗ್ ಅಂದರೆ ಒಂದೇ ಕಡೆಗೆ ನಿಂತ್ಕೊಳ್ತಕ್ಕಂಥದ್ದು. ಹೆಲಿಕಾಪ್ಟರ್ ಹೇಗೆ ಸೊ ಒಂದೇ ಕಡೆ ಸ್ವಲ್ಪ ಸುಮಾರು ಹೊತ್ತು ನಿಂತ್ಕೊಳ್ಳುತ್ತೆ ಗಾಳಿಯಲ್ಲಿ, ಹಾಗೆ ಅನ್ಮ್ಯಾನ್ಡ್ ಏರ್ ವೆಹಿಕಲ್ಸ್ ಕೂಡ ಸೊ ನಾವು ಇದು ನೋಡ್ಬೋದು. ಬಟ್ ಕ್ವಾಡ್ ಕ್ಯಾಪ್ಟರ್ಸಲ್ಲಿ ನಾರ್ಮಲಾಗಿ ಈ ಥರ ನೋಡ್ತೀವಿ. ಬೇರೆ ರೀತಿ ಓಕೆ ಫಿಕ್ಸ್ಡ್ ವಿಂಗ್ಸ್ ಇರ್ತಕ್ಕಂಥ ಒಂದು ಅನ್ಮ್ಯಾನ್ಡ್ ಏರ್ ವೆಹಿಕಲ್ಸಲ್ಲಿ ಸೊ ಈ ಥರ ಹೋರಿಂಗ್ ಇರೋದಿಲ್ಲ.
ಸೊ ಹಂಗಾಗಿ ಸೊ ಎಲ್ಲ ಯು ಎಸ್ಸಿಗೂ ಇದು ಜನರಲೈಸ್ ಮಾಡಿ ಹೇಳಿರೋದ್ರಿಂದ ಸೊ ಇದು ಸೆಕೆಂಡ್ ಸ್ಟೇಟ್ಮೆಂಟು ತಪ್ಪು ಇದು ಕೂಡ ತಪ್ಪು ಅಂತ ಹೇಳ್ಬೋದು. ಆಲ್ ಟೈಪ್ಸ್ ಅಂತ ಒಂದು ಸ್ಟೇಟ್ಮೆಂಟ್ ಸ್ಟಾರ್ಟ್ ಮಾಡಿದಾರಲ್ಲ, ಸೊ ಇದು ಆಲ್ ಟೈಪ್ಸ್ ಅಂತ ಸ್ಟೇಟ್ಮೆಂಟ್ ಸ್ಟಾರ್ಟ್ ಆಗಬಾರ್ದಾಗಿತ್ತು. ಇನ್ ಸಮ್ ಆಫ್ ದ ಅನ್ಮ್ಯಾನ್ಡ್ ಏರ್ ವೆಹಿಕಲ್ಸ್ ಅಂತ ಹೇಳಿದರೆ ಸೊ ಅವಾಗ ಸ್ಟೇಟ್ಮೆಂಟ್ ಸರಿಯಾಗ್ತಿತ್ತು. ಮೂರನೇದು ಬಂದಾಗ ಸೊ ಆಲ್ ಟೈಪ್ಸ್ ಆಫ್ ಯು ಎ ವಿಸ್ ಕ್ಯಾನ್ ಯೂಸ್ ಬ್ಯಾಟ್ರಿ ಓನ್ಲಿ ಆಸ್ ಅ ಸೋರ್ಸ್ ಆಫ್ ಪವರ್ ಸಪ್ಲೈ ಅಂತ ಹೇಳ್ತಾರೆ. ಇಲ್ಲೂ ಅಷ್ಟೇ, ಎಲ್ಲದಕ್ಕೂ ಜನರಲೈಸ್ ಮಾಡಿ ಎಲ್ಲದಕ್ಕೂ ಒಂದೇ ಥರದ ಪವರ್ ಸೋರ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಅಫ್ಕೋರ್ಸ್ ಈ ಸ್ಮಾಲ್ ಯು ಎ ಸಿ ಇದೆಯಲ್ಲ, ಡ್ರೋನ್ಸ್ ಅಥವಾ ಚಿಕ್ಕದಾಗಿರ್ತಕ್ಕಂಥ ಅಥವಾ ಸಣ್ಣದಾಗಿರ್ತಕ್ಕಂಥ ಒಂದು ಅನ್ಮ್ಯಾನ್ಡ್ ಏರ್ ವೆಹಿಕಲ್ಸ್ ಇದೆಯಲ್ಲ, ಅದರಲ್ಲಿ ಬ್ಯಾಟ್ರೀಸ್ ಯೂಸ್ ಮಾಡ್ತಾರೆ. ಹೆಚ್ಚಿನ ಕಾಲ ಅದು ಹಾರಾಟ ಮಾಡೋದು ಬೇಕಾಗಿರೋದಿಲ್ಲ. ಸಿಂಪಲ್ ಸ್ವಲ್ಪ ರೀಜನಲ್ಲಿ ಮಾತ್ರ ಅದು ಸರ್ವೆಲೆನ್ಸ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ತಕ್ಕಂಥ ಒಂದು ಡ್ರೋನ್ ಆಗಿದೆ. ಅಂಥ ಚಿಕ್ಕ ಡ್ರೋನ್ಸಲ್ಲಿ ಬ್ಯಾಟ್ರೀಸ್ನ ಯೂಸ್ ಮಾಡ್ತಾರೆ. ಓಕೆ, ಬಟ್ ಲಾಂಗ್ ಟೈಮ್ ಎಂಡ್ಯೂರೆನ್ಸ್ ಇರ್ತಕ್ಕಂಥ ಒಂದು ಅನ್ಮ್ಯಾನ್ಡ್ ಏರ್ ವೆಹಿಕಲ್ಸ್ ತೆಗೆದುಕೊಂಡಾಗ, ಓಕೆ, ಕೆಲವು ಅನ್ಮ್ಯಾನ್ಡ್ ಏರ್ ವೆಹಿಕಲ್ಸ್ ಮೋರ್ ದನ್ 24 hours ವರ್ಕ್ ಮಾಡ್ತಾ ಇರ್ತವೆ. ಓಕೆ, ಫ್ಲೈಟಲ್ಲಿ ಇರ್ತವೆ, ಸೊ ಹಾರಾಟದಲ್ಲಿರುತ್ತೆ. ಸೊ ಅಂಥವಕ್ಕೆ ಈ ಬ್ಯಾಟ್ರೀಸ್ನ ಯೂಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ಅಲ್ಲಿ ಗ್ಯಾಸೋಲಿನ್ ಯೂಸ್ ಮಾಡ್ತಾರೆ, ಫ್ಯೂಯಲ್ ಸೈಕಲ್ ಯೂಸ್ ಮಾಡ್ತಾರೆ, ಸೋಲಾರ್ ಪವರ್ ಯೂಸ್ ಮಾಡ್ತಾರೆ. ಈ ಥರ ಈ ಅನ್ಮ್ಯಾನ್ಡ್ ಏರ್ ವೆಹಿಕಲ್ನ ಪವರ್ ಮಾಡಲಿಕ್ಕೆ ಮಲ್ಟಿಪಲ್ ಸೋರ್ಸಸ್ ಆರ್ ಯೂಸ್ಡ್. ಹಾಗಾಗಿ ಈ ಮೂರನೇ ಹೇಳಿಕೆ ಕೂಡ ಜನರಲೈಸ್ ಮಾಡಿ ಎಲ್ಲ ಥರದ ಒಂದು ಅನ್ಮ್ಯಾನ್ಡ್ ಏರ್ ವೆಹಿಕಲ್ಸ್ಗೆ ಬ್ಯಾಟ್ರಿನೇ ಯೂಸ್ ಮಾಡಲಾಗುತ್ತೆ ಅಂತ ಕೊಟ್ಟಿರ್ತಕ್ಕಂಥದ್ದು ಅದು ತಪ್ಪು ಅಂತ ಹೇಳ್ಬೋದು. ಸೊ ಹಾಗಾಗಿ ಅನ್ಮ್ಯಾನ್ಡ್ ಏರ್ ವೆಹಿಕಲ್ಸ್ಗೆ ಅದರ ಮೇಲೆ ಕೊಟ್ಟಿರ್ತಕ್ಕಂಥ 3 ಹೇಳಿಕೆಗಳು ಇಲ್ಲಿ ತಪ್ಪು ಅಂತ ಹೇಳ್ಬೋದು. 3 ಸ್ಟೇಟ್ಮೆಂಟ್ಸ್ ಅಬ್ಸಲ್ಯೂಟ್ಲಿ ಪೂರ್ತಿ ತಪ್ಪು ಅಂತಂದರೆ ಇಲ್ಲ. ಸೊ ದ ಸ್ಟೇಟ್ಮೆಂಟ್ಸ್ ಆರ್ ಪಾರ್ಷಿಯಲಿ ರೈಟ್ ಅಂತ ಹೇಳ್ಬೋದು. ಅದೇ ಇನ್ ಸಮ್ ಆಫ್ ದ ಅನ್ಮ್ಯಾನ್ಡ್ ಏರ್ ವೆಹಿಕಲ್ಸ್ ಅಂತ ಈ ಸ್ಟೇಟ್ಮೆಂಟ್ಸ್ 3 ಸ್ಟೇಟ್ಮೆಂಟ್ಸು ಸ್ಟಾರ್ಟ್ ಆಗಿದ್ರೆ ಸೊ ಆವಾಗ ಎಲ್ಲ 3 ಸ್ಟೇಟ್ಮೆಂಟ್ಸು ರೈಟ್ ಆಗ್ತಿತ್ತು. ಇಲ್ಲಿ ಏನು ಮಾಡಿದರೆ ಆಲ್ ಟೈಪ್ಸ್ ಆಫ್ ಇ ವಿಸ್ ಅಂತ ಸೊ ಎಲ್ಲ ಸ್ಟೇಟ್ಮೆಂಟ್ಸು ಸ್ಟಾರ್ಟ್ ಆಗಿರೋದ್ರಿಂದ ಈ 3 ಹೇಳಿಕೆಗಳು ತಪ್ಪಾಗುತ್ತೆ. ಸೊ ಹಾಗಾಗಿ 11ಕ್ಕೆ ಆನ್ಸರ್ ಬಂದು ಸಿ. ಸೊ ನೆಕ್ಸ್ಟ್ 12th ಕ್ವಶನ್ ಬರೋಣ. 12th ಕ್ವಶನ್ ಹೇಗಿದೆ? In the context of electric vehicle batteries, consider the following elements. Okay, so electric vehicle batteries ಅಲ್ಲಿ ಕೆಳಗಿನ ಎಲಿಮೆಂಟ್ಸ್ ಯಾವುದಾದ್ರು ಬಳಕೆ ಆಗುತ್ತೆ ಅಂತ ಮೇಲಿನ ಸ್ಟೇಟ್ಮೆಂಟ್ ಪ್ರಕಾರ ಅರ್ಥ ಬರುತ್ತೆ. ಸೊ ಇಲ್ಲಿ 4 ಎಲಿಮೆಂಟ್ಸ್ನ ಕೊಟ್ಟಿದ್ದಾರೆ. ಓಕೆ, ಕೊಬಾಲ್ಟ್, ಗ್ರಾಫೈಟ್, ಲೀಥಿಯಂ, and the last one is nickel. ಓಕೆ, ಕೆಳಗಡೆ ಹಾಗೆ ಸ್ಟೇಟ್ಮೆಂಟ್ ಇದೆ. How many of the above usually make up battery cathodes? So question is very specific. So ಈ ಎಲೆಕ್ಟ್ರಿಕ್ ವೆಹಿಕಲ್ನ ಬ್ಯಾಟ್ರೀಸಲ್ಲಿ ಈ ಕ್ಯಾಥೋಡ್ ನಾವು ಜನರಲ್ ಆಗಿ ನಾವು ಒಂದು ಎಲೆಕ್ಟ್ರೋಕೆಮಿಕಲ್ ಸೆಲ್, ಓಕೆ, ಒಂದು ಬ್ಯಾಟ್ರಿನ ಎಲೆಕ್ಟ್ರೋಕೆಮಿಕಲ್ ಸೆಲ್ನ ತೆಗೆದುಕೊಂಡಾಗ ಸೊ ಅದರಲ್ಲಿ ನಾವು 2 ಎಲೆಕ್ಟ್ರೋಡ್ಸ್ ನೋಡ್ಬೋದು, ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಕ್ವಶನಲ್ಲಿ ಕ್ಯಾಥೋಡ್ ಬ್ಯಾಟ್ರಿನ ಒಂದು ಕ್ಯಾಥೋಡ್ಸಲ್ಲಿ ಯಾವ ಎಲಿಮೆಂಟ್ಸ್ನ ಯೂಸ್ ಮಾಡ್ತಾರೆ ಕೊಟ್ಟಿರ್ತಕ್ಕಂಥ 4 ಎಲಿಮೆಂಟ್ಸ್ ಅಂತ ಹೇಳ್ಬಿಟ್ಟು ಸೊ ಕ್ವಶನ್ ಇದೆ, ಸ್ಟ್ರೈಟ್ ಕ್ವಶನ್ ಇದೆ. ಚೆನ್ನಾಗಿ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ? ಅಫ್ಕೋರ್ಸ್ ಈಗ ಈ ಎಲೆಕ್ಟ್ರಿಕ್ ವೆಹಿಕಲ್ ಸಿಸ್ಟಮಲ್ಲಿ ಹೆಚ್ಚಾಗ್ತಾ ಬರ್ತಾ ಇದೆ. ಯಾಕೆ ಗೌರ್ಮೆಂಟ್ ಪಾಲಿಸಿ ಇದೆ, ಸೊ 2030 ಅಷ್ಟೊತ್ತಿಗೆ ಎಲೆಕ್ಟ್ರಿಕ್ ವೆಹಿಕಲ್ಸು ಆಲ್ಮೋಸ್ಟ್ ಅರೌಂಡ್ 50% ಅಷ್ಟು ವೆಹಿಕಲ್ಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬರಬೇಕು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಾವು ಈಗ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನೋಡ್ತಾ ಇರೋದ್ರಿಂದ ಸೊ ಪ್ರಶ್ನೆ ಅದರ ಬಗ್ಗೆನೇ ಕೇಳಿದ್ದಾರೆ. ಸೊ ಈ ಕ್ಯಾಥೋಡಲ್ಲಿ ಯಾವ ಎಲಿಮೆಂಟ್ಸ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನೋಡೋಣ. ಫಸ್ಟ್ ಒನ್ ಕೊಬಾಲ್ಟ್. ಓಕೆ, ಜನರಲ್ ಆಗಿ ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಸ್ ನೋಡಿದಾಗ ಕ್ಯಾಥೋಡ್ ಆ್ಯಂಡ್ ಆ್ಯನೋಡನ್ನು ತೆಗೆದುಕೊಂಡಾಗ 2 electrodes which are used in the battery of an electrochemical cell. If you take the cathode active material, so generally the cathode active materials are metal oxides. Okay, metal oxides, the chief metal is being used in the batteries as a electrode is lithium. Okay, lithium ಮತ್ತು ಇನ್ನೊಂದು ಮೆಟಲ್ ಆಕ್ಸೈಡ್ಸ್ ಇರ್ತದೆ, ಲಿಥಿಯಂ ಕೊಬಾಲ್ಟ್ ಆಕ್ಸೈಡ್, ಲಿಥಿಯಂ ಮ್ಯಾಂಗ್ನೀಸ್ ಆಕ್ಸೈಡ್, ಲಿಥಿಯಂ ನಿಕಲ್ ಕೊಬಾಲ್ಟ್ ಮ್ಯಾಂಗ್ನೀಸ್ ಆಕ್ಸೈಡ್. ಸೊ ಈ ಥರದ ಆಕ್ಸೈಡ್ಸ್ನ ಲಿಥಿಯಂ ಐರನ್ ಆಕ್ಸೈಡ್ಸ್, ಸೊ ಈ ಥರ ಮೆಟಲ್ ಆಕ್ಸೈಡ್ಸ್ನ ಕ್ಯಾಥೋಡ್ ಆಗಿ ಯೂಸ್ ಮಾಡ್ತಾ ಇರ್ತಾರೆ. ಸೊ ಇದು ಕ್ಯಾಥೋಡ್ ಆಕ್ಟಿವ್ ಮೆಟೀರಿಯಲ್ಸ್ ಅಂತಲೇ ಹೇಳ್ಬೋದು. ಅದೇ ನಾವು ಆ್ಯನೋಡನ್ನು ತೆಗೆದುಕೊಂಡಾಗ, ಇಫ್ ಯು ಟೇಕ್ ಆ್ಯನೋಡ್ ಆಫ್ ಬ್ಯಾಟ್ರಿ ಆಫ್ ಎನ್ ಎಲೆಕ್ಟ್ರೋಕೆಮಿಕಲ್ ಸೆಲ್,
So the anode active material is the majority of the anodes made up of the carbon-based substances. Okay, carbon-based elements like graphite and silicon ಅಂತ ಹೇಳ್ಬೋದು. ಸೊ ಹಾಗಾಗಿ ನಾವು ಇಲ್ಲಿ ಗ್ರಾಫೈಟ್ ಡೈರೆಕ್ಟಾಗಿ ಆ್ಯನೋಡ್ ಒಂದು ಎಲಿಮೆಂಟ್ ಆಯಿತು. ಲೀಥಿಯಂ ಥರ್ಡ್ ಆಪ್ಷನ್, ಅಫ್ಕೋರ್ಸ್ ಲೀಥಿಯಂನ ಒಂದು ಆಕ್ಸೈಡ್ಸ್ನೇ ಕ್ಯಾಥೋಡ್ ಮೆಟೀರಿಯಲ್ ಆಗಿ ಇದನ್ನು ಬಳಸ್ತಾರೆ. ಓಕೆ, ಬ್ಯಾಟ್ರಿನ ಒಂದು ಕ್ಯಾಥೋಡ್ಸಲ್ಲಿ ಸೊ ಲೀಥಿಯಂ ಮೆಟಲ್ ಆಕ್ಸೈಡ್ಸ್ನ ಬಳಸಲಾಗತ್ತೆ. ಅದರಲ್ಲಿ ಒಂದು ಲೀಥಿಯಂ ಕೋಬಾಲ್ಟ್ ಆಕ್ಸೈಡ್, lithium cobalt oxide, and then lithium manganese oxide, okay, and then lithium iron oxide, okay. So lithium cobalt, lithium nickel, okay, cobalt manganese oxide. So these oxides, metal oxides, are used in cathodes of batteries. Okay, so hangagi so ಇಲ್ಲಿ 3 ಇದೆಯಲ್ಲ, ಸೊ 3 ಆಪ್ಷನ್ ಈಸ್ ಕರೆಕ್ಟ್. ಓಕೆ, ಸೊ ಗ್ರಾಫೈಟ್ ಆ್ಯನೋಡಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಓಕೆ, ಬೇರೆವು ಕೊಬಾಲ್ಟ್ ನಿಕಲ್ ತೆಗೆದುಕೊಂಡಾಗ ಸೊ ಲೀಥಿಯಂ ಜೊತೆ ಸೇರಿ ಲೀಥಿಯಂ ಅಯಾನ್ ಬ್ಯಾಟ್ರೀಸಲ್ಲೆಲ್ಲ ನಾವು ಜನರಾಗಿ ಇವನ್ನ ನೋಡ್ತಾ ಇರ್ತೀವಿ. ಓಕೆ, ಸೊ ಹಾಗಾಗಿ 3 ಆನ್ಸರ್ ಕರೆಕ್ಟ್ ಆಗಿದೆ. ಸೊ 13ನೇ ಪ್ರಶ್ನೆಗೆ ಬರೋಣ. ಕನ್ಸಿಡರ್ ದಿ ಫಾಲೋಯಿಂಗ್. ಅಗೇನ್ ಮಲ್ಟಿಪಲ್ ಆಪ್ಷನ್ಸ್ ಇರ್ತಕ್ಕಂಥದ್ದು. ಓಕೆ, ಆಪ್ಷನ್ಸ್ ನೋಡೋಣ. ಸಿಗರೆಟ್ ಬಟ್ಸ್, eyeglass lenses, and third one is car tires. How many of them contain plastics? ಸೊ ಫಸ್ಟ್ ಒಂದು ಸಿಗರೆಟ್ ಬಟ್ಸ್ ತೆಗೆದುಕೊಂಡಾಗ, ಸೊ ಸಿಗರೆಟ್ ಬಟ್ ಅಂದರೆ ಸಿಗರೆಟ್ನ ಹಿಂಭಾಗದಲ್ಲಿ ಇರ್ತಕ್ಕಂಥದ್ದು, ಬಾಯಲ್ಲಿ ಇಟ್ಕೊಳ್ತಕ್ಕಂಥ ಭಾಗ ಇದೆಯಲ್ಲ, ಎಲ್ಲ ತುದಿ ಭಾಗ, ಅದು ಸಿಗರೆಟ್ ಬಟ್ ಅಂತ ಹೇಳ್ತೀವಿ. ಸೊ ಅದರ ಕಂಪೋಸಿಷನ್ ನಾವು ತೆಗೆದುಕೊಂಡಾಗ ಸೊ ಇದು ಸೆಲ್ಯುಲೋಸ್ ಅಸಿಟೇಟ್ ಅನ್ನೋ ಸೆಲ್ಯುಲೋಸ್ ಅಸಿಟೇಟ್. ಓಕೆ, ಸೊ ಸೆಲ್ಯುಲೋಸ್ ಅಸಿಟೇಟ್ ಅನ್ನೋ ಒಂದು ರೀತಿಯ ಪ್ಲಾಸ್ಟಿಕ್ಕಿಂದ ಇದಾಗಿರ್ತದೆ. ಜನರಲಿ ಇದು ಸೆಲ್ಯುಲೋಸ್ ಅಸಿಟೇಟ್ನ ಹೇಗೆ ತಯಾರು ಮಾಡ್ತಾರೆ, ವುಡ್ ಪಲ್ಪ್ ಅಥವಾ ಈ ಕಾಟನ್ ಫೈಬರ್ಸ್ ತೆಗೆದುಕೊಂಡು ಸೊ ಅದನ್ನು ಆಸ್ಟಿಕ್ ಆ್ಯಸಿಡಿಂದ ಟ್ರೀಟ್ ಮಾಡ್ತಾರೆ. ಸೊ ಟ್ರೀಟ್ ಮಾಡಿದಾಗ ಸೆಲ್ಯುಲೋಸ್ ಅಸಿಟೇಟಿನ ಕಾಂಪೌಂಡ್ ಪ್ರೊಡ್ಯೂಸ್ ಆಗಿರ್ತದೆ. ಸೊ ಪಾಲಿಬರ್ ಕೈಂಡ್ ಆಫ್ ಪ್ಲಾಸ್ಟಿಕ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದು ಪ್ಲಾಸ್ಟಿಕ್ ಅನ್ನೋದರಲ್ಲಿ ಸೊ ಸಿಗರೆಟ್ ಬಟ್ಸಲ್ಲಿ ಪ್ಲಾಸ್ಟಿಕ್ ಇದೆ ಅನ್ನೋದು ಅದು ಸರಿಯಾಗಿರ್ತದೆ. ನೆಕ್ಸ್ಟು ಐ ಗ್ಲಾಸ್ ಲೆನ್ಸಸ್. ಜನರಾಗಿ ನಾವು ಹಾಕ್ಕೊಳ್ತಕ್ಕಂಥ ಒಂದು ಐ ಗ್ಲಾಸಸ್ ಸೊ ಪ್ಲಾಸ್ಟಿಕ್ ಕಂಟೆಂಟ್ ನಾವು ಫ್ರೇಮ್ ತೆಗೆದುಕೊಂಡಾಗ ಸೊ ಮೋಸ್ಟ್ ಆಫ್ ದ ಐ ಗ್ಲಾಸ್ ಫ್ರೇಮ್ಸ್ ಆರ್ ಮೇಡ್ ಅಪ್ ಆಫ್ ಪ್ಲಾಸ್ಟಿಕ್. ಸೊ ಹಾಗಾಗಿ ಸೆಕೆಂಡ್ ಒನ್ನು ಕರೆಕ್ಟ್ ಆಗಿದೆ. ಕಾರ್ ಟೈರ್ಸಲ್ಲಿ ನಾವು ನ್ಯಾಚುರಲ್ ರಬ್ಬರ್ನ ಯೂಸ್ ಮಾಡೋದನ್ನ ನಾವು ನೋಡ್ತೀವಿ. ಅಲ್ಲಿ ಆ ಪ್ರೋಸೆಸ್ಸಲ್ಲಿ ಅಫ್ಕೋರ್ಸ್ ಇನ್ ದಿ ಹಾರ್ಡನಿಂಗ್ ಆಫ್ ದಿ ರಬ್ಬರ್ ದೇ ಯೂಸ್ ಸರ್ಟನ್ ಕೆಮಿಕಲ್ಸ್, ಎಸ್ಪೆಷಲಿ ಸೊ ಪ್ಲಾಸ್ಟಿಕ್ ಕೆಮಿಕಲ್ಸ್. ಸೊ ಹಾಗಾಗಿ ಈ ಕಾರ್ ಟೈರ್ಸ್ನ ಒಂದು ತಯಾರಿಕೆಯಲ್ಲಿ ಕೂಡ ಪ್ಲಾಸ್ಟಿಕ್ನ ಬಳಕೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಉತ್ತರ ಓಕೆ, ಹೌ ಮೆನಿ ಆಫ್ ದೆಮ್ ಕಂಟೈನ್ ಪ್ಲಾಸ್ಟಿಕ್ಸ್ ಅಂತಂದಾಗ ಆಲ್ ದಿ 3 ಅಂತ ಹೇಳ್ಬೋದು. ಸೊ ಹಾಗಾಗಿ ಸಿ ಆನ್ಸರ್ ಆಗುತ್ತೆ ಇಲ್ಲಿ. 14ನೇ ಪ್ರಶ್ನೆಗೆ ಬರೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸಬ್ಸ್ಟೆನ್ಸಸ್. ಓಕೆ, ಕೆಳಗಿನ ವಸ್ತುಗಳನ್ನು ಗಮನಿಸಿ ಅಂತ ಹೇಳಿ ಇಲ್ಲಿ 3 ವಸ್ತುಗಳನ್ನ ಕೊಟ್ಟಿದ್ದಾರೆ. ಒಂದು ಎಥನಾಲ್, ಎರಡನೇದು ನೈಟ್ರೋಗ್ಲಿಸರಿನ್, ಥರ್ಡ್ ಒನ್ ಈಸ್ ಯೂರಿಯಾ. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಇದೆ. ಕೋಲ್ ಗ್ಯಾಸಿಫಿಕೇಶನ್ ಟೆಕ್ನಾಲಜಿ ಕ್ಯಾನ್ ಬಿ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಹೌ ಮೆನಿ ಆಫ್ ದೆಮ್. ಸೊ ಮೇಲಿನ ವಸ್ತುಗಳ ಉತ್ಪಾದನೆಯಲ್ಲಿ ಕೋಲ್ ಗ್ಯಾಸಿಫಿಕೇಶನ್ ಟೆಕ್ನಾಲಜಿ, ಓಕೆ, ಇದನ್ನು ಈ ಮೇಲೆ ಇರ್ತಕ್ಕಂಥ 3 ವಸ್ತುಗಳ ಉತ್ಪಾದನೆಯಲ್ಲಿ ಯಾವುದರಲ್ಲಿ ಈ ಟೆಕ್ನಾಲಜಿಯಿಂದ ಉತ್ಪಾದನೆ ಮಾಡಲಾಗುತ್ತೆ ಅಂತ ಪ್ರಶ್ನೆ ಇದೆ. ಸೊ ಕೋಲ್ ಗ್ಯಾಸಿಫಿಕೇಶನ್ ಅಂದರೆ ಜನರಾಗಿ ಸೊ ಕಾರ್ಬನ್ ಡೈಆಕ್ಸೈಡ್ ಮತ್ತು ಹೈಡ್ರೋಜನ್ ಈ ಮಿಕ್ಸರ್ನ ಇದನ್ನು ನಾವು ಸಿನ್ ಗ್ಯಾಸ್ ಅಂತ ಹೇಳ್ತೀವಿ. ಸೊ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಜನ್ ಸೊ ಇವೆರಡು ರಿಯಾಕ್ಟ್ ಆದಾಗ ಸೊ ಸಿನ್ ಗ್ಯಾಸ್ ಅಂತ ಪ್ರೊಡ್ಯೂಸ್ ಆಗಿರ್ತದೆ. ಸೊ ಸಿನ್ ಗ್ಯಾಸ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಪ್ರೋಸೆಸ್ ಇದೆಯಲ್ಲ, ಸೊ ಅದನ್ನು ಗ್ಯಾಸಿಫಿಕೇಶನ್ ಪ್ರೋಸೆಸ್ ಅಂತ ಹೇಳ್ತೀವಿ, ಕೋಲ್ ಗ್ಯಾಸಿಫಿಕೇಶನ್ ಪ್ರೋಸೆಸ್ ಅಂತ ಹೇಳ್ತೀವಿ. ಓಕೆ,
ಸೊ ಅಫ್ಕೋರ್ಸ್ ಇದು ಎಥನಾಲ್ ಉತ್ಪಾದನೆಯಲ್ಲಿ ಎಥನಾಲ್ ಪ್ರೊಡಕ್ಷನಲ್ಲಿ ಕೋಲ್ ಗ್ಯಾಸಿಫಿಕೇಶನ್ ಮೆಥಡಿಂದ ಎಥನಾಲ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಹಾಗೆಯೇ ಯೂರಿಯಾನೂ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಸಲ್ಲಿ ಎಥನಾಲ್ ಮತ್ತು ಯೂರಿಯಾನ ಕೋಲ್ ಗ್ಯಾಸಿಫಿಕೇಶನ್ ಟೆಕ್ನಾಲಜಿಯಿಂದ ಪ್ರೊಡ್ಯೂಸ್ ಮಾಡ್ತಾರೆ. ಅದು ನೈಟ್ರೋಗ್ಲಿಸರಿನ್ ತೆಗೆದುಕೊಂಡಾಗ ನೈಟ್ರೋಗ್ಲಿಸರಿನ್ ಬಂದು ಇದು ಕೋಲ್ ಗ್ಯಾಸಿಫಿಕೇಶನ್ ಟೆಕ್ನಾಲಜಿಯಿಂದಿಲ್ಲ, ಇದು ಗ್ಲಿಸರಾಲ್ ಮತ್ತು ನೈಟ್ರಿಕ್ ಆ್ಯಸಿಡ್ ರಿಯಾಕ್ಷನಿಂದ ನೈಟ್ರೋಗ್ಲಿಸರಿನ್ ಪ್ರೊಡ್ಯೂಸ್ ಆಗಿರ್ತದೆ. ಸೊ ಹಾಗಾಗಿ ಎರಡನೇ ಆಪ್ಷನ್ ನೈಟ್ರೋಗ್ಲಿಸರಿನ್ಸ್ ಇದು ಕೋಲ್ ಗ್ಯಾಸಿಫಿಕೇಶನ್ ಟೆಕ್ನಾಲಜಿಯಿಂದ ಅಲ್ಲ. ಸೊ ಉಳಿದ ಫಸ್ಟ್ ಒನ್ ಮತ್ತು ಥರ್ಡ್ ಒನ್ ಎಥನಾಲ್ ಮತ್ತು ಯೂರಿಯಾ ಇವೆರಡನ್ನೂ ಕೋಲ್ ಗ್ಯಾಸಿಫಿಕೇಶನ್ ಟೆಕ್ನಾಲಜಿಯಿಂದ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು. ಸೊ ಕೋಲ್ ಗ್ಯಾಸಿಫಿಕೇಶನ್ ಅಂದರೆ ಇಲ್ಲಿ ಕಾರ್ಬನ್ ಮಾನಾಕ್ಸೈಡ್ ಮತ್ತು ಹೈಡ್ರೋಜನ್, ಓಕೆ, ಇವೆರಡನ್ನೂ ರಿಯಾಕ್ಟ್ ಮಾಡಿಸಿದಾಗ ಬರ್ತಕ್ಕಂಥದ್ದು ಇದನ್ನು ಸಿನ್ ಗ್ಯಾಸ್ ಅಂತ ಹೇಳ್ತೀವಿ. ಸೊ ಈ ಪ್ರೋಸೆಸ್ನ ಸಿನ್ ಗ್ಯಾಸ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಪ್ರೋಸೆಸ್ನ ಇದನ್ನು ನಾವು ಗ್ಯಾಸಿಫಿಕೇಶನ್ ಅಂತ ಹೇಳ್ತೀವಿ. ಓಕೆ, ಸೊ ಎಥನಾಲ್ ಪ್ರೊಡಕ್ಷನಲ್ಲಿ ಸಿನ್ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ದಟ್ಸ್ ಅ ಬೈ ಪ್ರಾಡಕ್ಟ್ ಇನ್ ದ ಪ್ರೋಸೆಸ್ ಆಫ್ ಎಥನಾಲ್ ಪ್ರೊಡಕ್ಷನ್ ಅಂತ ಹೇಳ್ಬೋದು. ಹಾಗೆ ಯೂರಿಯಾ ಉತ್ಪಾದನೆಯಲ್ಲಿ ಕೂಡ ಈ ತಂತ್ರ ಕೋಲ್ ಗ್ಯಾಸಿಫಿಕೇಶನ್ ಮೆಥಡ್ ಯೂಸ್ ಮಾಡಿಕೊಂಡು ಯೂರಿಯಾನು ಉತ್ಪತ್ತಿ ಮಾಡಲಾಗುತ್ತದೆ. ಸೊ ಹಾಗಾಗಿ ಇದಕ್ಕೆ 14ನೇದಕ್ಕೆ ಆನ್ಸರ್ ಬಂದು ಓನ್ಲಿ 2 ಅಂತ ಹೇಳ್ಬೋದು. ಸೊ 15ನೇ ಕ್ವಶನ್ಗೆ ಬರೋಣ. ವಾಟ್ ಈಸ್ ದ ಕಾಮನ್ characteristic of the chemical substances generally known as Cl20, HMX and LLM105, which are sometimes talked about in media. Options known. These are alternatives to hydrofluorocarbon refrigerants. Second option, these are explosives in military weapons. C, these are high energy fuels for cruise missiles. Last one, these are fuels for rocket propulsion. ಇಲ್ಲಿ ಒಂದು ಕೊಟ್ಟಿರೋ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ 3 ಸಬ್ಸ್ಟೆನ್ಸಲ್ಲಿ HMX ಅಂದರೆ ಹೈ ಮೆಲ್ಟಿಂಗ್ ಎಕ್ಸ್ಪ್ಲೋಸಿವ್ ಅಂತ ಹೇಳ್ಬಿಟ್ಟು ಜಸ್ಟ್ ಅದೊಂದು ಗೊತ್ತಿದ್ರೆ ಸಾಕು, ಅದು ಎಕ್ಸ್ಪ್ಲೋಸಿವ್ ಅಂತ ಹೇಳ್ಬೋದು. ಸೊ Cl20, HMX and LM105. ಸೊ ದೀಸ್ ಆರ್ ದಿ ಎಕ್ಸ್ಪ್ಲೋಸಿವ್ಸ್ ಯೂಸ್ಡ್ ಇನ್ ವೆಪನ್ಸ್. ಸೊ ಹಂಗಾಗಿ ಈ ಕೊಟ್ಟಿರ್ತಕ್ಕಂಥ ಆಪ್ಷನ್ಸಲ್ಲಿ ಬಿ ಆನ್ಸರ್ ಅಂತ ಹೇಳ್ಬೋದು. ಓಕೆ, HMX ಅಂದರೆ ಹೈ ಮೆಲ್ಟಿಂಗ್ ಎಕ್ಸ್ಪ್ಲೋಸಿವ್. RDX ಹೇಗೆ ಹೇಳ್ತೀವಿ, ಸೊ ಇಟ್ಸ್ RDX ಲೈಕ್ ಎಕ್ಸ್ಪ್ಲೋಸಿವ್. ಸೊ ಇದು ಫುಲ್ ಎಕ್ಸ್ಪ್ಯಾನ್ಷನ್ ಬಂದು ಹೈ ಮೆಲ್ಟಿಂಗ್ ಎಕ್ಸ್ಪ್ಲೋಸಿವ್ ಅಂತ ಹೇಳಿ. ಓಕೆ, ಈ ಒಂದು ಸಬ್ಸ್ಟೆನ್ಸಿಂದ ಈ ಕ್ವಶನ್ನ ಆನ್ಸರ್ ಮಾಡ್ಬೋದು.